ಮುಕುಂದ ತಾ ಕುಣಿದಾನೋ ಸರಸ್ವತಿ ವಲ್ಲಭ ಪಶುಪತಿ ಕುಣಿದಾನೋ ಸರಸ್ವತಿ ವಲ್ಲಭ ಪಶುಪತಿ ಕುಣಿದಾನೋ ಸಾಧ್ವಿ ಸಾವಿತ್ರಿ ಪತಿ ಸಾಂಬ ಕುಣಿದಾನೋ ಸಾಧ್ವಿ ಸಾವಿತ್ರಿ ಪತಿ ಸಾಂಬ ಕುಣಿದಾನೋ ಶಿವ ಕುಣಿದ ನಮ್ಮ ಚಿದಂಬರ ಕುಣಿದ ಶಿವಶಾಸ್ತ್ರಿ ಮಧ್ಯದಿ ಶಿವನಾಗಿ ಕುಣಿದಾನೋ ಶಿವಶಾಸ್ತ್ರಿ ಮಧ್ಯದಿ ಶಿವನಾಗಿ ಕುಣಿದಾನೋ ವಿಠಬಾಯಿ ಎದುರಿಗೆ ವಿಠಲನಾಗಿ ಕುಣಿದಾನೋ ವಿಠಬಾಯಿ ಎದುರಿಗೆ ವಿಠಲನಾಗಿ ಕುಣಿದಾನೋ ರಾಜರಾಮನ ಭಂಗಕ್ಕೆ ಕೃಷ್ಣನಾಗಿ ಕುಣಿದಾನೋ ರಾಜರಾಮನ ಭಂಗಕ್ಕೆ ಕೃಷ್ಣನಾಗಿ ಕುಣಿದಾನೋ ಲೀಲಾಬಾಯಿ ಭಕ್ತಿಗೆ ಮಹಲಿಂಗ ಕುಣಿದಾನೋ ಲೀಲಾಬಾಯಿ ಭಕ್ತಿಗೆ ಮಹಲಿಂಗ ಕುಣಿದಾನೋ ಶಿವ ಕುಣಿದ ನಮ್ಮ ಚಿದಂಬರ ಕುಣಿದ ಅಮರ ಕಲ್ಯಾಣದಲ್ಲಿ ಅಜಹರ ಕುಣಿದಾನೋ ಅಮರ ಕಲ್ಯಾಣದಲ್ಲಿ ಅಜಹರ ಕುಣಿದಾನೋ ಅಪ್ರತಿಮ ಅದ್ಭುತ ಅಕ್ಷಯ ಕುಣಿದಾನೋ ಅಪ್ರತಿಮ ಅದ್ಭುತ ಅಕ್ಷಯ ಕುಣಿದಾನೋ ಆದಿ ಮಧ್ಯ ಅಂತ್ಯದಲ್ಲಿ ಅವಿರಕ್ತ ಕುಣಿದಾನೋ ಆದಿ ಮಧ್ಯ ಅಂತ್ಯದಲ್ಲಿ ಅವಿರಕ್ತ ಕುಣಿದಾನೋ ಅಕ್ಷಯ ಫಲದ ಶ್ರೀ ಚಿದಂಬರ ಕುಣಿದಾನೋ ಅಕ್ಷಯ ಫಲದ ಶ್ರೀ ಚಿದಂಬರ ಕುಣಿದಾನೋ ಶಿವ ಕುಣಿದ ನಮ್ಮ ಚಿದಂಬರ ಕುಣಿದ ಶಿವ ಕುಣಿದ ನಮ್ಮ ಚಿದಂಬರ ಕುಣಿದ ಮೂರ್ಜಗದೊಡೆಯ ಶ್ರೀ ಮುಕ್ಕಣ್ಣ ಕುಣಿದಾನೋ ಮೂರ್ಜಗದೊಡೆಯ ಶ್ರೀ ಮುಕ್ಕಣ್ಣ ಕುಣಿದಾನೋ ಶಿವ ಕುಣಿದ ನಮ್ಮ ಚಿದಂಬರ ಕುಣಿದ ಚಿದಂಬರ ಕುಣಿದ ಚಿದಂಬರ ಕುಣಿದ. ಜೈ ಚಿದಂಬರ. ಗಣಪತಿ ಪ್ರಾರ್ಥನೆ ಮತ್ತು ಗುರುಸ್ತುತಿಯನ್ನ ಮಾಡಿದಂತ ಸುನೀತಾ ಮೇಡಮ್ ಅವರಿಗೆ ಧನ್ಯವಾದಗಳು. ಸತ್ಸಂಗ ವಿಶೇಷವಾಗಿರುವಂತದ್ದು, ಅದರಲ್ಲೂ ಗುರುವಿನ ಕುರಿತಾದಂತಹ ವಿಚಾರಗಳನ್ನ ಮೆಲುಕು ಹಾಕುವಂತಹ ಈ ಸತ್ಸಂಗ ಇದೆಯಲ್ಲ, ಇದು ವಿಶೇಷವಾಗಿರುವಂತದ್ದು. ಇಲ್ಲೆಲ್ಲರೂ ಕೂಡ ವಯಸ್ಸಲ್ಲಿ ಕೆಲವೊಬ್ರು ದೊಡ್ಡವರು ಜಾಯ್ನ್ ಆಗಿರ್ಬೋದು, ವಯಸ್ಸಲ್ಲಿ ಚಿಕ್ಕವರು ಜಾಯ್ನ್ ಆಗಿರ್ಬೋದು, ಆದರೆ ಆಧ್ಯಾತ್ಮ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಎಲ್ಲರೂ ಕೂಡ ಸಮಾನ ವಯಸ್ಕರು ಅಂತ ಕರೀಬಹುದು. ಯಾಕೆಂದ್ರೆ ಗುರುವಿನ ವಿಚಾರವನ್ನ ತಿಳ್ಕೋಬೇಕು, ಗುರುವಿನ ಆ ತತ್ವವನ್ನ ಅರಿಬೇಕು ಅಂತೇಳಿ ಅರಿಯುವಂತಹ ತಿಳಿಯುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಏನು ಕಾತುರದಿಂದ ನಾವು ಜಾಯ್ನ್ ಆಗಿದ್ದೇವೆ. ನಮ್ಮೆಲ್ಲರಲ್ಲೂ ಕೂಡ ಆ ಹಸಿವನ್ನ ಕೊಟ್ಟಿರ್ತಕ್ಕಂತಹ ಭಗವಂತನಿಗೆ, ಗುರುವಿಗೆ ನಾವು ಕೃತಜ್ಞರಾಗಿರ್ಬೇಕು. ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ, ಯಾವ ವ್ಯಕ್ತಿ ಆಧ್ಯಾತ್ಮದಲ್ಲಿದ್ದಾನೆ ಅಥವಾ ಚಿಕ್ಕ ವಯಸ್ಸಿಗೆ ಆ ವ್ಯಕ್ತಿ ಆಧ್ಯಾತ್ಮಕ್ಕೆ ಬಂದ್ರೆ ಆತ ಪೂರ್ವ ಜನ್ಮದ ಸುಕೃತದ ಫಲದಿಂದ ಆತ ನೇರವಾಗಿ ಆಧ್ಯಾತ್ಮಕ್ಕೆ ಪ್ರವೇಶವನ್ನ ಮಾಡ್ತಾನೆ ಅಂತ. ಹಾಗಾಗಿ ಯಾರು ಕೂಡ ಆಧ್ಯಾತ್ಮಕ್ಕೆ ಸುಲಭವಾಗಿ ಬರಲ್ಲ, ಬಂದ್ರೂ ಕೂಡ ಅದರಲ್ಲೂ ಕೂಡ ಗುರುವಿನ ವಿಚಾರಗಳನ್ನ ತಿಳಿಯುವಂಥದ್ದು, ಗುರುವಿನ ಚಿಂತನೆಗಳನ್ನ ತಿಳಿಯುವಂಥದ್ದು, ಗುರುವನ್ನ ಹಿಡಿಯುವಂಥದ್ದು, ಗುರುವಿನ ಸಾಮೀಪ್ಯಕ್ಕೆ ಬರುವಂಥದ್ದು ತುಂಬಾ ದುರ್ಲಭ. ಗುರು ಸಿಗ್ತಕ್ಕಂಥದ್ದು ತುಂಬಾ ದುರ್ಲಭ. ಆದರೆ ಗುರು ಏನಾದ್ರೂ ಸಿಕ್ಕದ ಅಂದ್ರೆ ಅವನು ಪುಣ್ಯವಂತ ಅಂತ ಅನ್ಬೋದು. ದೇವಾದಿ ದೇವತೆಗಳು ಕೈ ಬಿಟ್ರು ಕೂಡ ಗುರು ಕೈ ಬಿಡೋದಿಲ್ಲ ನೋಡ್ರಿ. ಗುರುವಿನ ಛತ್ರದೊಳಗಡೆ ಸುಖ ಅನ್ನುವಂಥದ್ದು ಇದೆ, ದುಃಖ ಅನ್ನುವಂಥದ್ದು ಇದೆ. ಪರಮಾತ್ಮನಲ್ಲಿ, ಗುರುಗಳಲ್ಲಿ ನಾವು ಕಷ್ಟಗಳನ್ನ ಪರಿಹಾರ ಮಾಡು ಅಂತೇಳಿ ನಾವು ಬೇಡಬಾರದು, ಅದರ ಬದಲಾಗಿ ನಮ್ಮನ್ನ ಮುಕ್ತ ಮಾಡಪ್ಪ ಅಂತೇಳಿ ನಾವು ಬೇಡಬೇಕಾಗತ್ತೆ. ಕಷ್ಟಗಳನ್ನ ಪರಿಹರಿಸು ಅನ್ನೋದಕ್ಕಿಂತಲೂ ಕೂಡ ನಿನ್ನ ಚಿಂತನೆಯಿಂದ ನನ್ನನ್ನ ವಂಚಿತನಾಗದಂತೆ ಮಾಡ್ಕೊಡು ಪರಮಾತ್ಮ, ನಿನ್ನ ನಾಮ ಸ್ಮರಣೆಯನ್ನ ನನ್ನ ನಾಲಿಗೆಯಲ್ಲಿ ಸದಾ ನಿನ್ನ ನಾಮ ಬರುವಂತೆ ನನ್ನನ್ನು ಅನುಗ್ರಹಿಸು ಅಂತೇಳಿ ನಾವು ಬೇಡಬೇಕಾಗ್ತದೆ. ನಿಜವಾಗಿ ನಾವು ಆರ್ತ ಧ್ವನಿಯಿಂದ ಗುರುವನ್ನ ನಾವು ಏನು ಸ್ಮರಣೆ ಮಾಡಿದ್ದೇ ಆದ್ರೆ ಗುರು ನಮ್ಗೆ ಒಲಿತಾನೆ, ಗುರು ನಮಗೆ ಸಿಗ್ತಾನೆ ಅನ್ನುವಂಥದ್ದು. ಗುರು ಒಬ್ಬ ಮನಸ್ಸು ಮಾಡದ ಅಂದ್ರೆ
ನಮ್ಮ ಜೀವನದೊಳಗಡೆ ಏನು ಬೇಕಾದ್ರೂ ಆಗಬಹುದು. ಹಣೆ ಬರಹವನ್ನು ಬದಲು ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕೇವಲ ಸದ್ಗುರುವಿಗೆ ಮಾತ್ರ. ಹಾಗಾಗಿ ಗುರುವಿನ ಮೇಲೆ ಭಕ್ತಿ ಇಟ್ಟರೆ, ಅನನ್ಯವಾಗಿ ನಾವು ಅವನನ್ನ ಶರಣು ಹೊಕ್ಕರೆ, ನಿಶ್ಚಿತವಾಗಿ ಅವನು ನಮ್ಮನ್ನ ಕೈ ಹಿಡಿದು ನಡೆಸ್ತಾನೆ. ದೇವರು ಬರ್ಲಿಕ್ಕೆ ನಿಧಾನ ಆಗ್ಬೋದು, ಆದರೆ ಗುರು ಬರ್ಲಿಕ್ಕೆ ತಡ ಆಗೋದಿಲ್ಲ. ಗುರು ಬಂದೇ ಬರ್ತಾನೆ. ಹರ ಮುನಿದರು ಗುರು ಕಾಯುವ, ಗುರು ಮುನಿದರೆ ಜಗದಲ್ಲಿ ಕಾಯುವವರೇ ಇಲ್ಲ ಅಂತ ಹಿರಿಯರು ಒಂದು ಮಾತನ್ನ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಸಮರ್ಥ ಗುರುವನ್ನ ಹಿಡಿಬೇಕು, ಸಮರ್ಥ ಗುರುವಿನ ಸ್ಮರಣೆಯನ್ನ ಮಾಡಬೇಕು, ಆ ಗುರುವಿನ ವಿಚಾರಗಳನ್ನ ತಿಳ್ಕೋಬೇಕು, ಎಲ್ಲೆಡೆ ಗುರುತತ್ವವನ್ನ ಪ್ರಸಾರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಗುರುವಾಣಿ ಯೂಟ್ಯೂಬ್ ಚಾನಲ್ಲು ಮತ್ತೆ ಗುರುವಾಣಿ ಫೇಸ್ಬುಕ್ ಮೂಲಕ ನಾವೆಲ್ಲ ಗುರುವಿನ ಬಗ್ಗೆ ವಿಚಾರಗಳನ್ನ ಆಗ್ತಾ ಇದ್ದೇವೆ. ಅದಕ್ಕೆ ಎಷ್ಟು ಜನ ಏನು ಸತ್ಸಂಗಕ್ಕೆ ಭಾಗವಹಿಸ್ತಾರೆ, ಅಷ್ಟು ಅವರ ಅವರ ಮನೆಗೆ, ಅವರ ಮನಕ್ಕೆ ವಿಚಾರಗಳನ್ನ ಮುಟ್ಟಿಸುವಂತ ಪ್ರಯತ್ನ ನಮ್ದು ಅಂತ ಹೇಳ್ತಾ, ಈಗ ವಿಶೇಷವಾಗಿ ಚಿದಂಬರ ಸ್ವಾಮಿಗಳವರ ಮಹಿಮೆಯನ್ನ, ಅವರ ವಿಚಾರಗಳನ್ನ ಶ್ರೀಪಾದ ಜೋಯಿಸರು ನಮ್ಗೆಲ್ಲರಿಗೂ ಕೂಡ ಉಣಬಡಿಸ್ತಾರೆ. ಅವರಿಗೆ ವಿಶೇಷವಾಗಿ ಎಲ್ಲರ ಪರವಾಗಿ ನಾನು ಈ ಸತ್ಸಂಗಕ್ಕೆ ಸ್ವಾಗತವನ್ನ ಕೋರ್ತಾ ನಾನು ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೇನೆ. ದಯವಿಟ್ಟು ನಿಮ್ಮ ಮಾತನ್ನ ಪ್ರಾರಂಭ ಮಾಡಿ ಸರ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ಗುರು ಬಂಧುಗಳೇ, ಒಂದು ಒಳ್ಳೆಯ ಸದುದ್ದೇಶದಿಂದ ಈ ಒಂದು ಸಂಘ ಅಂತಕ್ಕದ್ದು ಹುಟ್ಟಿದೆ. ಇದು ಆ ಸೂರ್ಯ ನಕ್ಷತ್ರರು ಇರುವವರೆಗೆ ಹಾಗೆ ಶಾಶ್ವತವಾಗಿ ಉಳಿದು ಬೆಳೆಯಲಿ ಎಂಬುದಾಗಿ ಆ ಶಂಕರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಚಿದಂಬರ ನಾಮ ಮಹಿಮೆ ಅನ್ನುವಂಥದ್ದೇನಿದೆ, ಇದೊಂದು ಸಮುದ್ರದಂತೆ, ಅಂಗೈಯಲ್ಲಿ ಸಮುದ್ರವನ್ನ ತೋರ್ಸಕ್ಕಾಗೋದಿಲ್ಲ. ಹಾಗೆಯೇ ಚಿದಂಬರ ಮಹಾಸ್ವಾಮಿಗಳ ಒಂದು ನಾಮ ಮಹಿಮೆಯನ್ನ ನನ್ನ ಮತಿಗೆ ತಿಳಿದಷ್ಟು ಯಥಾಮತಿ ನಾನು ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇನೆ. ನಾನೊಬ್ಬ ನರಮನುಷ್ಯ, ಮಹಾಸ್ವಾಮಿ ದೇವಾದಿದೇವ. ಹಾಗಾಗಿ ನನ್ನ ಅಲ್ಪಮತಿಗೆ ತಿಳಿದಂತಹ ಒಂದೆರಡು ತೊದಲ್ನುಡಿಗಳನ್ನ ಭಾವಿಕ ಗುರುಬಂಧುಗಳು ಕೇಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ, ಚಿದಂಬರ ಮಹಾಸ್ವಾಮಿಗಳ ಒಂದು ಪೂರ್ವ ಇತಿಹಾಸವನ್ನ ನಾನು ಪ್ರಾರಂಭ ಮಾಡ್ತೇನೆ. ಇದು ಅರ್ಧಕ್ಕೆ ಏನಾದ್ರೂ ಮುಂದೆ ಕಾಲಾವಕಾಶ ಸಿಕ್ಕಾಗ ಮತ್ತೊಮ್ಮೆ ನಾನು ತಿಳಿಸುವ ಪ್ರಯತ್ನ ಮಾಡ್ತೇನೆ. ಈಗ ನನಗೆ ಇರುವಂತದ್ದು ಚಿದಂಬರ ಅಂದ್ರೆ ಯಾರು ಅಂತ ಮೂಲತಃ ಎಲ್ಲರಿಗೂ ಬರುವಂತಹ ಪ್ರಶ್ನೆ. ಇದೊಂದು ಗುಪ್ತ ಅವತಾರ. ಇದರ ಮೂಲವನ್ನ ನಾವು ನೋಡ್ತಾ ಹೋದ್ರೆ, ಸ್ವಾಮಿ ಚಿದಂಬರ ಮಹಾಸ್ವಾಮಿಗಳ ಅವತಾರದ ಮೂಲವನ್ನ ನಾವು ನೋಡ್ತಾ ಹೋದ್ರೆ ಅದು ತ್ರೇತಾಯುಗ ದ್ವಾಪರ ಯುಗದಿಂದ ಪ್ರಾರಂಭವಾಗುತ್ತೆ. ಪ್ರಭು ಶ್ರೀರಾಮಚಂದ್ರ ಏನು ಸೀತಾನ್ವೇಷಕನಾಗಿ ಗೋದಾವರಿ ತೀರಕ್ಕೆ ಬಂದಂತ ಸಂದರ್ಭದಲ್ಲಿ ಗೌತಮ ಮಹರ್ಷಿಗಳು ಶ್ರೀರಾಮಚಂದ್ರನನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಪೂರ್ಣ ಬ್ರಹ್ಮ, ನೀನಿಲ್ಲಿ ಬಂದಿದ್ಯಾ, ನಿನ್ನ ಪಾವನಕರವಾದಂತಹ ಈ ಒಂದು ಪಾದ ಈ ಒಂದು ಆಶ್ರಮದಲ್ಲಿ ಸ್ಪರ್ಶವಾಯಿತು, ಇಲ್ಲೇ ನೀನು ಶಾಶ್ವತವಾಗಿ ನೆಲೆ ನಿಲ್ಲು ಎಂಬುದಾಗಿ ಗೌತಮ ಮಹರ್ಷಿಗಳು ಶ್ರೀರಾಮನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆಗ ಶ್ರೀರಾಮಚಂದ್ರ ಹೇಳ್ತಾನೆ, ಇಲ್ಲ, ರಾವಣನ ನಾಶಕ್ಕೋಸ್ಕರ ನನ್ನ ಈ ಒಂದು ಅವತಾರವಿದೆ. ಮುಂದೆ ಕಲಿಯುಗದಲ್ಲಿ ಮತ್ತೆ ನಾನು ಅವತಾರವನ್ನ ತಾಳ್ತೇನೆ, ಆಗ ನಿಮ್ಮ ಇಚ್ಛೆನ ನೆರವೇರಿಸ್ತೇನೆ ಎಂಬುದಾಗಿ ಶ್ರೀರಾಮಚಂದ್ರ ಗೌತಮ ಮಹರ್ಷಿಗಳಿಗೆ ಮಾತನ್ನ ಕೊಡ್ತಾರೆ. ತದನಂತರದಲ್ಲಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ತನ್ನ ತಂದೆ ತಾಯಿಗಳ ಮುಂದೆ ಹೀಗೆ ಮಾತನಾಡುತ್ತಾ ಇರ್ಬೇಕಾದ್ರೆ, ಆಲೆ ತಂದೆ ತಾಯಿಗಳು ವಸುದೇವ ಮತ್ತೆ ದೇವಕಿಯರು ವೃದ್ಧರಾಗಿರ್ತಾರೆ. ಮಗ ಸಹಜವಾಗಿ ಕೇಳ್ತಾ ಇದ್ದಾನೆ ಮಗನಾಗಿ ಶ್ರೀಕೃಷ್ಣ, ಅಮ್ಮ ನಿಮ್ಮ ಕೋರಿಕೆ ಏನಾದ್ರೂ ಇದ್ರೆ ಹೇಳು, ಮಗನಾಗಿ ನಾನು ಏನಾದ್ರೂ ನಿಮಗೆ ಏನಾದ್ರೂ ಸೇವೆಯನ್ನ ಸಲ್ಲಿಸೋದಿದೆಯೇ ಎಂಬುದಾಗಿ ಸಹಜವಾಗಿ ಕೇಳ್ತಾ ಇದ್ದಾನೆ ಒಂದು ದಿನ. ಆಗ ವಸುದೇವ ಮತ್ತೆ ದೇವಕಿಯರು ಹೇಳ್ತಾರೆ, ಶ್ರೀಕೃಷ್ಣ, ನೀನು ನನ್ನ ಮಗನಾಗಿ ಹುಟ್ಟಿದ್ದೇನೋ ನಿಜ, ಆದ್ರೆ ನೀನು ಬಾಲ್ಯವನ್ನ ಯಶೋಧಾನಂದರನಲ್ಲಿ ಹಾಗೂ ಯೌವನವನ್ನ ಪಾಂಡವರಲ್ಲಿ ಕಳೆದೆ, ನಿನ್ನ ಬಾಲ್ಯ ಯೌವನವನ್ನೇ ನಾವು ನೋಡ್ಲಿಲ್ಲ ಎಂಬುದಾಗಿ ತಮ್ಮ ದುಃಖವನ್ನ ತೋಡ್ಕೊಳ್ತಾರೆ. ಆಗ ಶ್ರೀಕೃಷ್ಣ ಸಮಾಧಾನ ಮಾಡ್ತಾನೆ, ಆಯ್ತು, ಮುಂದೆ ಕಲಿಯುಗದಲ್ಲಿ ನಾನು ಅವತಾರವನ್ನ ತಾಳ್ತೇನೆ, ಆಗ ಮತ್ತೆ ನೀವು ನನ್ನ ತಂದೆ ತಾಯಿಗಳಾಗಿ ಹುಟ್ಟು ಬನ್ನಿ ಎಂಬುದಾಗಿ. ಹೀಗೆ
ಚಿದಂಬರ ಮಹಾಸ್ವಾಮಿಗಳ ಒಂದು ಅವತಾರ ಏನಿದೆ ಅದು ತ್ರೇತಾಯುಗ ಮತ್ತೆ ದ್ವಾಪರ ಯುಗದಿಂದ ಪ್ರಾರಂಭವಾಗುತ್ತೆ. ಆ ನಂತರ ಕಲಿಯುಗದಲ್ಲಿ ಏನು ಶ್ರೀಕೃಷ್ಣ ಪರಮಾತ್ಮ ತನ್ನ ತಂದೆ ತಾಯಿಗಳಿಗೆ ಮಾತನ್ನ ನೀಡಿದ್ದ, ಅದನ್ನ ನೆರವೇರಿಸುವುದಕ್ಕೋಸ್ಕರ ಈಗ ಚಿದಂಬರ ಎಂಬ ಅವತಾರವನ್ನ ತಾಳ್ಬೇಕಾಗಿ ಬಂತು. ಇದು ಚಿದಂಬರನ ಮಹಾಸ್ವಾಮಿಗಳ ಒಂದು ಹಿನ್ನೆಲೆ. ಇನ್ನು ಚಿದಂಬರ ಮಹಾಸ್ವಾಮಿಗಳ ಒಂದು ವಂಶವನ್ನ ನಾವು ನೋಡ್ತಾ ಹೋದ್ರೆ ಅದು ಜಮಖಂಡಿ ಹತ್ತಿರ ಏನು ಗೋಟೆ ಅನ್ನುವಂತಹ ಒಂದು ಪ್ರಾಂತ್ಯ, ಅಲ್ಲಿ ಚಿದಂಬರ ಮಹಾಸ್ವಾಮಿಗಳ ಒಂದು ಪೂರ್ವಜರ ಒಂದು ವಿಚಾರವನ್ನ ನಾವು ನೋಡ್ತೇವೆ. ಮಹಾಸ್ವಾಮಿಗಳ ತಂದೆ ಮಾರ್ತಾಂಡ ದೀಕ್ಷಿತರು ಎಂಬುದಾಗಿ. ಅವರ 16ನೇ ವಯಸ್ಸಿನಲ್ಲಿಯೇ ತಮ್ಮ ತಂದೆಯನ್ನ ಕಳ್ಕೊಳ್ತಾರೆ. ಹಾಗಾಗಿ ಅವರು ಇಡೀ ಒಂದು ಕುಟುಂಬದ ಜವಾಬ್ದಾರಿಯನ್ನು ತಾವು ತೊಡಗೊಳ್ಬೇಕಾಗತ್ತೆ. ವಂಶದ ದೃಷ್ಟಿಯಿಂದ ಅವರು ಜ್ಯೋತಿಷ್ಯವನ್ನ ಮಾಡುತ್ತಾ ಬಂದಿದ್ರು. ಒಮ್ಮೆ ಒಬ್ಬ ರೈತ ಬಂದು ಏನೋ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಅದಕ್ಕೆ ಪ್ರತಿಯಾಗಿ ಆತ ಒಂದು ಜೋಳವನ್ನ ಜೋಳಿಗೆಯಲ್ಲಿ ಹಾಕಬೇಕಾದ್ರೆ ಒಂದು ಬಕ್ರಿಯ ತುಂಡು ಆ ಒಂದು ಜೋಳಿಗೆಯಲ್ಲಿ ಬಿದ್ದು ಬಿಡುತ್ತೆ. ಇದರಿಂದಾಗಿ ಅವ್ರಿಗೆ ಏನಾಗತ್ತೆ, ಈ ಸಾಂಸಾರಿಕವಾದ ಜೀವನದ ಬಗ್ಗೆ ಒಂದು ರೀತಿ ತಿರಸ್ಕಾರ ಬಂದು ಅಲ್ಲಿಂದ ಅವರು ಪಂಡರಾಪುರಕ್ಕೆ ಬರ್ತಾರೆ. ಪಂಡರಾಪುರದಲ್ಲಿ ಪಾಂಡುರಂಗನ ದರ್ಶನಾರ್ಥವಾಗಿ ಬಂದಿದ್ದಾರೆ. ಅದೇ ಸಂದರ್ಭದಲ್ಲಿ ಅನಂತಪುರದ ಅನಂತ ಭಟ್ಟರು, ಅದೇ ರೀತಿ ಸಿದ್ದೇಶ್ವರರು, 3 ಜನರು ಕೂಡ ಪಾಂಡುರಂಗನ ಸನ್ನಿಧಿಯಲ್ಲಿ ಬಂದಿದ್ದಾರೆ. 3 ಜನರ ಉದ್ದೇಶ ಒಂದೇ, ಗುರುವಿನ ಶೋಧನಾರ್ಥವಾಗಿ ಅವರು ಬಂದಿದ್ದಾರೆ. ಅಲ್ಲಿಂದ ಅವರು ಭಾರತದ ವಿದ್ಯಾ ಕೇಂದ್ರವೆಂದೇ ಹೆಸರಾದಂತಹ ಕಾಶಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅಲ್ಲಿ ಸ್ವಯಂ ಪ್ರಕಾಶರು ಅನ್ನುವಂತಹ ದಿವ್ಯ ಋಷಿಗಳೊಂದಿಗೆ 12 ವರ್ಷಗಳ ಕಾಲ ವೇದಾಧ್ಯಯನವನ್ನ ಮಾಡ್ತಾರೆ. ಅನಂತಪುರದ ಅನಂತ ಭಟ್ಟರು ನಾನು ಏನು ಜೀವನದಲ್ಲಿ ಸಾಧಿಸ್ಬೇಕು ಅಂತಿದ್ದೆ, ನಿಮ್ಮ ಕೃಪೆಯಿಂದ ಆಯ್ತು, ನನಗೆ ಸನ್ಯಾಸತ್ವವನ್ನು ಕೊಡಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅವರೇ ಮುಂದೆ ಕೃಷ್ಣೇಂದ್ರ ಸರಸ್ವತಿಗಳಾಗ್ತಾರೆ. ಕೊನೆಗೆ ಸಿದ್ದೇಶ್ವರರು ಕೊಲ್ಲಾಪುರದಲ್ಲಿ ಸಿದ್ದೇಶ್ವರರು ಎಂಬುದಾಗಿ ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ. ಮಾರ್ತಾಂಡ ದೀಕ್ಷಿತರು ಕೇಳ್ತಾರೆ, ನನಗೂ ಸನ್ಯಾಸತ್ವವನ್ನು ನೀಡಿ ಎಂಬುದಾಗಿ. ಆಗ ಸ್ವಯಂ ಪ್ರಕಾಶರು ಹೇಳ್ತಾರೆ, ನೀನು ಕೊನೆವರೆಗೂ ಗೃಹಸ್ಥಾಶ್ರಮಿಯಾಗಿ ಇರಬೇಕು, ಇದರಿಂದ ಲೋಕ ಕಲ್ಯಾಣವಾಗತ್ತೆ ಎಂಬುದಾಗಿ. ಗುರುವಿನ ಆಜ್ಞೆಯ ಮೇರೆಗೆ ಅವರು ಗೋಟೆ ಪ್ರಾಂತ್ಯಕ್ಕೆ ಬರ್ತಾರೆ. ಅಲ್ಲಿ ಅವರ ವಿದ್ವತ್ತಿಗೆ ಅನೇಕ ಭೂಸೀಮೆಯನ್ನ ಕೊಡ್ತಾರೆ. ಅದನ್ನ ಕೊನೆಯ ತಮ್ಮನಾದ ಅನಂತ ಭಟ್ಟನಿಗೆ ಕೊಟ್ಟು ಅಲ್ಲಿಂದ ಅವರು ತಡಕೊಂಡಕ್ಕೆ ಬರ್ತಾರೆ. ಅದಕ್ಕಿಂತ ಮುಂಚೆ ಅವರು ಮುನವಳ್ಳಿಗೆ ಬರ್ತಾರೆ. ಮುನವಳ್ಳಿಯಲ್ಲಿ ಸೋಮಯಾಗದ ಸಿದ್ಧತೆಯನ್ನ ಮಾಡುವ ಸಂದರ್ಭದಲ್ಲಿ ಅವರ ದ್ವಿತೀಯ ಪತ್ನಿ ವಿಧಿವಶರಾಗ್ತಾರೆ. ಮೊದಲನೇ ಪತ್ನಿ, ಆ ನಂತರ 2ನೇ ವಿವಾಹ ಆಗತ್ತೆ. ಅಲ್ಲೂ ಕೂಡ ಸೋಮಯಾಗಕ್ಕೆ ಅವರಿಗೆ ಭೂಸೀಮೆ ಸಿಕ್ಕತ್ತೆ. ಅದನ್ನ ಮತ್ತೊಮ್ಮ ತಮ್ಮನಿಗೆ ಕೊಟ್ಟು ತಡಕೊಂಡಕ್ಕೆ ಬರ್ತಾರೆ. ಅಲ್ಲಿಂದ ಮುರುಗೋಡಿಗೆ ಬರ್ತಾರೆ. ಮುರುಗೋಡಿಗೆ ಬಂದಾಗ ಅವರ ದ್ವಿತೀಯ ಪತ್ನಿಯೂ ವಿಧಿವಶರಾಗ್ತಾರೆ. ಯೋಚನೆ ಮಾಡ್ತಾ ಇದ್ದಾರೆ ಮಾರ್ತಾಂಡ ದೀಕ್ಷಿತರು, ಸಾಂಸಾರಿಕ ಬಂಧನ ತಾನಾಗೆ ಕಳ್ಚ್ಕೊಳ್ತಿರ್ಬೇಕಾದ್ರೆ ಮತ್ತೆ ಯಾಕೆ ಈ ಒಂದು ಸಾಂಸಾರಿಕ ಬಂಧನ ಅಂತ. ಆಗ ಸ್ವಪ್ನದಲ್ಲಿ ಒಂದು ದೃಷ್ಟಾಂತವಾಗತ್ತೆ, ಗುರುವಿನ ಆಜ್ಞೆಯನ್ನು ನೀನ್ ಮೀರ್ತಾ ಇದೀಯಾ ಎಂಬುದಾಗಿ. ಕೊನೆಗೆ ಅವರು ಮೌನವಾಗಿರ್ತಾರೆ. ಬೆಟ್ಟ ಹೊಸೂರು ಎಂಬ ಒಂದು ಊರು, ಅಲ್ಲಿ ಲಕ್ಷ್ಮೀ ಮಾತೆ ಅನ್ನುವರೊಂದಿಗೆ ಮಾರ್ತಾಂಡ ದೀಕ್ಷಿತರಿಗೆ 3ನೇ ವಿವಾಹ ಆಗತ್ತೆ. ಆಗ ಲಕ್ಷ್ಮೀ ಮಾತೆ ಪುತ್ರನ ಆಕಾಂಕ್ಷೆಯಿಂದ ಕೂಡಿದವಳಾಗಿದ್ದಾಳೆ. ಪುತ್ರನಿಗೋಸ್ಕರ ಮಾರ್ತಾಂಡ ದೀಕ್ಷಿತರು ಮುರ್ಗೋಡಿನ ಹತ್ತಿರ ಇರುವಂತಹ ಸುಬ್ಬಾಪುರದಲ್ಲಿ ಗಾಯತ್ರಿ ಪುರಶ್ಚರಣವನ್ನ ಮಾಡ್ತಾರೆ. ಅಲ್ಲಿಂದ ಪಾರ್ವತಿ ಪರಮೇಶ್ವರರ ಒಂದು ವಿವಾಹ ಸ್ಥಳ ಎಂದೇ ಕರೆಯಲಾಗುವಂತಹ ಸೋಗಲ ಸೋಮೇಶ್ವರದಲ್ಲಿ ಮತ್ತೆ ಪುರಶ್ಚರಣವನ್ನ ಮಾಡಿ, ನಂತರ ಅವರ ಕುಲದೈವವಾದಂತಹ ಮಲ್ಲಾಸ ಮಾರ್ತಾಂಡ ಭೈರವ ದೇವರ ಹಿಪ್ಪರಿಗೆಯಲ್ಲಿ ಮತ್ತೆ ಅವರು ಪುತ್ರನನ್ನ ಕುರಿತು ಏನು ತಪಸ್ಸನ್ನ ಮಾಡ್ತಾರೆ. ಮಾರ್ತಾಂಡ ಭೈರವ ಆಜ್ಞೆ ಮಾಡ್ತಾನೆ, ಏನಂತ, ನೀನು ಆಕಾಶ ಚಿದಂಬರಮಿಗೆ ಹೋಗಿ ಅಲ್ಲಿ ಆ ಸಾಂಬ ಸದಾಶಿವ ಚಿದಂಬರನನ್ನ ನೀನು ಧ್ಯಾನವನ್ನ ಮಾಡು ಎಂಬುದಾಗಿ. ಕುಲದೇವರಾದಂತಹ ಮಾರ್ತಾಂಡ ಭೈರವನ ಆಜ್ಞೆಯ ಮೇರೆಗೆ ತಮಿಳುನಾಡಿನ ಆಕಾಶ ಚಿದಂಬರಮಿಗೆ ಬಂದು ಅನುಷ್ಠಾನವನ್ನ ಮಾಡ್ತಾರೆ. ಹೀಗೆ ಅಲ್ಲಿ ಗರಿಕೆಯ ರಸವನ್ನ ಹೊರತಾಗಿ ಅವರು ಬೇರೆ ಏನನ್ನೂ ಸೇವಿಸುತ್ತಿರಲಿಲ್ಲ. ಹೀಗೆ ಹಗಲು ರಾತ್ರಿ ಅನ್ನದೇ ಅವರು ಶಿವನ ಚಿಂತನೆಯಲ್ಲಿ ಇರ್ತಾ ಇದ್ರು.
ಹಾಲಿನಲ್ಲಿ ನೀರು ಬೆರೆತಂತೆ ನಮ್ಮ ಮಾರ್ತಾಂಡ ದೀಕ್ಷಿತರ ಮನಸ್ಸು ಚಿದಂಬರನ ನಾಮದಲ್ಲಿಯೇ ಲೀನವಾಗಿತ್ತು. ಹೀಗಿರ್ಬೇಕಾದ್ರೆ ಶಂಕರ ಪಾರ್ವತಿ ದೇವಿಯೊಂದಿಗೆ ಅಲ್ಲಿ ಪ್ರಕಟನಾಗಿದ್ದಾನೆ. ರಾತ್ರಿ 12 ಗಂಟೆ ಆಗಿದೆ, ಅಂದ್ರೂ ಕೂಡ ಇವರು ಧ್ಯಾನಸ್ಥರಾಗಿದ್ದಾರೆ. ಶಂಕರ ಮಾರ್ತಾಂಡ ದೀಕ್ಷಿತರಿಗೆ ತಲೆಯನ್ನ ಮುಟ್ಟಿ ಎಬ್ಬಿಸುತ್ತಾ ಇದ್ದಾನೆ, ಜಾಗೃತನಾಗು ಮಾರ್ತಾಂಡ ಎಂಬುದಾಗಿ. ಮಾರ್ತಾಂಡ ದೀಕ್ಷಿತರು ಸಾವಕಾಶವಾಗಿ ಕಣ್ತೆರೆದಿದ್ದಾರೆ. ಲೋಕ ಮಾತೆಯಾದಂತಹ ಪಾರ್ವತಿ ದೇವಿಯೊಂದಿಗೆ ಶಂಭೋ ಮಹಾದೇವ ಅಲ್ಲಿ ಪ್ರಕಟನಾಗಿದ್ದಾನೆ. ನಿನಗೆ ಬೇಕಾದ ವರವನ್ನ ಕೇಳು ಎಂಬುದಾಗಿ ಆ ಸಾಂಬ ಸದಾಶಿವ ಕೇಳುತ್ತಾ ಇದ್ದಾನೆ. ಮಾರ್ತಾಂಡ ದೀಕ್ಷಿತರು ಆ ಶಂಕರ ಮತ್ತೆ ಪಾರ್ವತಿಯರನ್ನ ನೋಡಿ ಮೂಕ ವಿಸ್ಮಿತರಾಗಿದ್ದಾರೆ. ಮತ್ತೆ ಶಂಕರ ಹೇಳಿದಾಗ ದೃಢವಾದ ಭಕ್ತಿಯೊಂದನ್ನು ಕರುಣಿಸು ಎಂಬುದಾಗಿ ಮನೋಮಯ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಶಂಕರ ಹೇಳುತ್ತಾ ಇದ್ದಾನೆ, ನೀನು ಪುತ್ರನನ್ನ ಕುರಿತು ತಪಸ್ಸನ್ನ ಮಾಡೋದಕ್ಕೆ ಹೊರಟಿದ್ದು ಮರೆತೆಯ ಎಂಬುದಾಗಿ. ಆ ಸಂದರ್ಭದಲ್ಲಿ ಮಾರ್ತಾಂಡ ದೀಕ್ಷಿತರು ವಾಸ್ತವ ಪ್ರಪಂಚಕ್ಕೆ ಬಂದಿದ್ದಾರೆ. ಶಂಕರ ನಿನ್ನಂತಹ ಮಗನನ್ನ ಕರುಣಿಸು ಎಂಬುದಾಗಿ ಆ ಮಹಾದೇವನನ್ನ ಕುರಿತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆಗ ಆ ಸಾಂಬ ಸದಾಶಿವ ಹೇಳುತ್ತಾ ಇದ್ದಾನೆ, ನಾನೇ ನಿನ್ನ ಮಗನಾಗಿ ಬರ್ತೇನೆ ಎಂಬುದಾಗಿ. ಆಗ ಮಾರ್ತಾಂಡ ದೀಕ್ಷಿತರು ಹೇಳ್ತಾ ಇದ್ದಾರೆ, ಸ್ವಾಮಿ, ನಾನೊಬ್ಬ ನರಮನುಷ್ಯ, ಅನುಮಾನ ಅಂತಕ್ಕದ್ದು ನಮಗೆ ಸಹಜವಾಗಿ ಬಂದಿದೆ. ಹಾಗಾಗಿ ನೀನೇ ಅವತರಿಸಿದೆಯಾ ಅನ್ನೋದಕ್ಕೆ ಯಾವುದಾದ್ರೂ ಒಂದು ಕುರುಹನ್ನ ದಯಮಾಡಿ ಕರುಣಿಸು ಎಂಬುದಾಗಿ ಹೇಳಿದಾಗ ಆ ಶಂಕರ ಹೇಳುತ್ತಾ ಇದ್ದಾನೆ, ನಾನು ಹುಟ್ಟಿದಾಗ ನನ್ನ ಬಲಗಿವಿಯಲ್ಲಿ ಬಿಲ್ವಾಕ್ಷತೆಗಳಿರುತ್ತೆ ಎಂಬುದಾಗಿ. ಹೀಗೆ ಆ ಶಂಕರನ ಒಂದು ಏನು ಕೃಪೆಗೆ ಪಾತ್ರರಾಗಿ ಆಕಾಶ ಚಿದಂಬರಂನ ತೀರ್ಥ ವಿಧಿಯನ್ನ ಮುಗಿಸಿಕೊಂಡು ನಮ್ಮ ಮಾರ್ತಾಂಡ ದೀಕ್ಷಿತರು ಮುರುಗೋಡಿಗೆ ಬಂದಿದ್ದಾರೆ. ಲಕ್ಷ್ಮೀ ಮಾತೆಯು ಕೂಡ ಮಾರ್ತಾಂಡ ದೀಕ್ಷಿತರೊಂದಿಗೆ ಬಂದಿದ್ದಾಳೆ. ಎಷ್ಟೇ ದಿನಗಳು ಉಳಿಲಿದರೂ ಏನೂ ಬರ್ತಾ ಇರಲಿಲ್ಲ. ಏನು ಶಂಕರ ಮರ್ತುಬಿಟ್ನ, ಏನ್ ಕತೆ ಎಂಬುದಾಗಿ ಲಕ್ಷ್ಮೀ ಮಾತೆ ಚಿಂತನೆಯಲ್ಲಿದ್ದಾಗ ಆ ಪರಬ್ರಹ್ಮನ ಒಂದು ಜ್ಯೋತಿ ಆ ಲಕ್ಷ್ಮೀ ಮಾತೆಯ ಗರ್ಭದಲ್ಲಿ ಸೇರಲ್ಪಟ್ಟಿದೆ. ಅಂದಿನಿಂದ ಲಕ್ಷ್ಮೀ ಮಾತೆ ಮೌನವಾಗಿದ್ದಾಳೆ. ಮಾರ್ತಾಂಡ ದೀಕ್ಷಿತರು ಎಷ್ಟೇ ಹೇಳಿದ್ರು ಅವಳು ಮೌನವಾಗಿದ್ದಾಳೆ. ಕೊನೆಗೆ ಮಾರ್ತಾಂಡ ದೀಕ್ಷಿತರು ಕೇಳ್ತಾ ಇದ್ದಾರೆ, ನಿನ್ನ ಇಚ್ಛೆ ಆದರೂ ಏನು, ಯಾಕೆ ಮೌನವಾಗಿದ್ದೀಯಾ ಎಂಬುದಾಗಿ. ಆಗ ಲಕ್ಷ್ಮೀಮಾತೆ ಹೇಳ್ತಾ ಇದ್ದಾಳೆ, ಇಚ್ಛಾರಹಿತಳಾದ ನನಗೆ ಇಚ್ಛೆ ಏನು ಅಂತ ಏನ್ ಕೇಳ್ತಾ ಇದೆಯಲ್ಲ, ನಾನೇ ಆದಿ ಕಾರಣ ಎಂಬುದಾಗಿ ಹೇಳಿದಾಗ ಮಾರ್ತಾಂಡ ದೀಕ್ಷಿತರು ಯೋಚನೆ ಮಾಡ್ತಾ ಇದ್ದಾರೆ, ಈಕೆಯ ಗರ್ಭದಲ್ಲಿ ಆ ಪರಮೇಶ್ವರನ ಒಂದು ಆಗಮನ ಆಗಿರೋದ್ರಿಂದ ಈಕೆ ಹೀಗಿದ್ದಾಳೆ, ಈಕೆ ಬ್ರಹ್ಮಾನಂದದಲ್ಲೇ ಮುಳುಗಿದ್ದಾಳೆ ಎಂಬುದಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೀಗೆ ಮಾಸ ಕಾರ್ತಿಕ ಕೃಷ್ಣ ಪಕ್ಷ ಶ್ರೇಷ್ಠ ತಿಥಿಯೊಂದು ಆ ಶಂಕರ ತಂದೆ ತಾಯಿಗಳಿಗೆ ಏನು ವಚನವನ್ನ ಕೊಟ್ಟಿದ್ದ ಆ ಪ್ರಕಾರವಾಗಿ 8 ವರ್ಷದ ಬಾಲಕನಾಗಿ ಆತ ಮಾತೆಗೆ ದರ್ಶನವನ್ನ ನೀಡಿದ್ದಾನೆ. ಚಿದಂಬರನ ಅವತಾರ ಏನಿದೆ, ಆತ ಯೋನಿಯಿಂದ ಹುಟ್ಟಿದ್ದಲ್ಲ, ಆತ 8 ವರ್ಷದ ಬಾಲಕನಾಗಿ ಪ್ರಕಟನಾಗಿದ್ದಾನೆ. ಆ ಸಂದರ್ಭದಲ್ಲಿ ಆ ಒಂದು ಸೂತಿಕಾ ಗೃಹದಲ್ಲಿ ದಿವ್ಯವಾದಂತಹ ಒಂದು ಜ್ಯೋತಿ ಅಂತಕ್ಕದ್ದು ಬೆಳಗಿದೆ. ಮಾರ್ತಾಂಡ ದೀಕ್ಷಿತರು ಏನಾಯ್ತು ಅಂತ ಬಂದು ನೋಡಿದ್ದಾರೆ. 8 ವರ್ಷದ ಆ ಬಾಲ ಶಿವ ತನ್ನ ವರದ ಹಸ್ತವನ್ನ ಮುಂದೆ ಮಾಡಿ ಆ ಲಕ್ಷ್ಮೀ ಮಾತೆಗೆ ದರ್ಶನವನ್ನ ನೀಡಿದ್ದಾನೆ. ಇದರಿಂದಾಗಿ ಆ ಲಕ್ಷ್ಮೀ ಮಾತೆ ಆನಂದದಿಂದ ತೇಲಿ ಹೋಗಿದ್ದಾಳೆ. ಅಪ್ಪ ಶಂಕರನೇ, ನೀನು ಅಂದು ನಮಗೇನು ವರವನ್ನ ಕೊಟ್ಟಿದ್ದೆ ಆ ರೀತಿ ನಮಗೆ ದರ್ಶನವನ್ನ ನೀಡಿದ್ದಿ. ನಿನ್ನ ಬಲಗಿವಿಯಲ್ಲಿ ಬಿಲ್ವಾಕ್ಷತೆಗಳನ್ನು ಕಂಡು ನನ್ನ ಕಣ್ಣು ಪಾವನವಾಗಿದೆ ಎಂಬುದಾಗಿ ಆ ಲಕ್ಷ್ಮೀ ಮಾತೆ ಸ್ತುತಿಸುತ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಮಾರ್ತಾಂಡ ದೀಕ್ಷಿತರು ಆ ಶಂಕರನಿಗೆ ದೀರ್ಘದಂಡ ನಮಸ್ಕಾರವನ್ನ ಮಾಡಿದ್ದಾರೆ. ಶಂಕರನೇ, ಸಾಂಬ ಸದಾಶಿವನೇ, ನಿನ್ನಿಂದಾಗಿ ನನ್ನ ವಂಶ ಪಾವನವಾಯಿತು ಎಂಬುದಾಗಿ ದಂಪತಿಗಳಿಬ್ಬರು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ಬಾಲಶಿವ ಹಿಂದಿನದ್ದನ್ನ ಜ್ಞಾಪಕವನ್ನ ಮಾಡುತ್ತಾ ಇದ್ದಾನೆ. ನೀವಾದರೂ ಬೇರೆ ಯಾರೂ ಅಲ್ಲ, ಈ ಹಿಂದೆ ದ್ವಾಪರ ಯುಗದಲ್ಲಿ ವಸುದೇವ ದೇವಕಿಯರಾಗಿದ್ದಿರಿ ಎಂಬುದಾಗಿ ಆ ಶಂಕರನ ರೂಪ ಪಲ್ಲಟಿಸಿ ಕೃಷ್ಣನ ರೂಪವಾಗಿದೆ. ಹಾಗಾಗಿ ಚಿದಂಬರನ ಅವತಾರದಲ್ಲಿ ಹರಿಹರರ ಭೇದ ಅಂತಕ್ಕದ್ದಿಲ್ಲ. ಚಿದಂಬರನ ಅವತಾರ ಏನಿದೆ ಹರಿಹರರ ಸಂಯುಕ್ತ ಅವತಾರವಾಗಿದೆ. ದತ್ತಾತ್ರೇಯನಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಯಾವ ಒಂದು ಅಂಶ ಲೀನವಾಗಿದೆಯೋ ಹಾಗೆಯೇ ಚಿದಂಬರನಲ್ಲಿಯೂ ಕೂಡ ಹರಿಹರರ ಸಂಯುಕ್ತ ಅವತಾರವಾಗಿದೆ. ಚಿದಂಬರನ ಪರಮ ಭಕ್ತರಾದಂತಹ ಶಿವಶಾಸ್ತ್ರಿಗಳು
ಚಿದಂಬರನನ್ನ ಸಾಕ್ಷಾತ್ ಕೈಲಾಸಾಧಿಪತಿ ಎಂಬುದಾಗಿ ಕೊಂಡಾಡಿದ್ದಾರೆ. ಅವರು ಅಂಗೈಯಲ್ಲಿ ಕರ್ಪೂರವನ್ನ ಹಚ್ಚಿಕೊಂಡು ಭಕ್ತಾನಂದ ಸ್ತೋತ್ರವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರೊಂದು ಪ್ರತಿಜ್ಞೆಯನ್ನ ಮಾಡ್ತಾರೆ, ನಾನು ಮಾಡುತ್ತಿರುವಂತಹ ಸ್ತುತಿ ನರಸ್ತುತಿಯೇ ಆದದ್ದೇ ಆದಲ್ಲಿ ನನ್ನ ಕೈ ಈ ಕರ್ಪೂರದಿಂದ ಸುಟ್ಟು ಹೋಗಲಿ ಎಂಬುದಾಗಿ. ಎಷ್ಟೇ ಹೊತ್ತು ಅವರು ಭಕ್ತಾನಂದ ಸ್ತೋತ್ರವನ್ನ ಮಾಡಿದ್ರು ಕೂಡ ಅವರ ಕೈ ಸುಟ್ಟು ಹೋಗೋದಿಲ್ಲ. ಸಾಕ್ಷಾತ್ ಚಿದಂಬರ ದೀಕ್ಷಿತರೇ ಅವರ ಕೈಯನ್ನ ಕೊಡುವಿ ಆ ನಮ್ಮ ಶಿವಶಾಸ್ತ್ರಿಗಳನ್ನ ಅಪ್ಕೊಳ್ತಾರೆ. ಹಾಗಾಗಿ ಶಿವಶಾಸ್ತ್ರಿಗಳು ಚಿದಂಬರನನ್ನ ಕೈಲಾಸಾಧಿಪತಿ ಎಂಬುದಾಗಿ ಕೊಂಡಾಡಿದರೆ, ಅವರ ಮತ್ತೊಬ್ಬ ಸರ್ವಶ್ರೇಷ್ಠ ಭಕ್ತನಾದಂತಹ ರಾಜಾರಾಮ ಚಿದಂಬರ ಮಹಾಸ್ವಾಮಿಯನ್ನ ವೈಕುಂಠಾಧಿಪತಿ ಶ್ರೀಮನ್ನಾರಾಯಣ ಎಂಬುದಾಗಿ ಕೊಂಡಾಡಿದ್ದಾರೆ. ಹಾಗಾಗಿ ಈ ಚಿದಂಬರನ ಒಂದು ಅವತಾರ ಏನಿದೆ, ಇದು ಹರಿಹರರ ಸಂಯುಕ್ತ ಅವತಾರವಾಗಿದೆ. ಹೀಗೆ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಕಾರ್ತೀಕ ಮಾಸ, ಇವಾಗ ನಡೆಯುತ್ತಿರುವುದು ಕಾರ್ತೀಕ ಮಾಸವೇ. ಈ ಕಾರ್ತೀಕ ಮಾಸ ಷಷ್ಠಿ ತಿಥಿಯೊಂದು 8 ವರ್ಷದ ಬಾಲಕನಾಗಿ ಸೋಮವಾರದಂದು ಆ ಶಂಕರ ತಂದೆ ತಾಯಿಗಳಿಗೆ ದರ್ಶನವನ್ನು ನೀಡಿದ್ದಾರೆ. ತಾಯಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾಳೆ, ಸ್ವಾಮಿ, ನೀನು ಈ ರೀತಿ 8 ವರ್ಷದ ಬಾಲಕನಾದ್ರೆ ನಾನು ಹೇಗೆ ಸಹಿಸಲಿ? ನೀನು ಅಂಬೆಗಾಲಿಡುವುದನ್ನ ನಾನು ನೋಡ್ಬೇಕು, ನಿನ್ನ ಬಾಯಿಂದ ತೊದಲ್ನುಡಿಯನ್ನ ಆಡುವುದನ್ನ ನಾನು ಕೇಳಬೇಕು. ಆದ್ದರಿಂದ ಶಂಕರ, ನೀನು ಬಾಲ ರೂಪವನ್ನ, ಹಸುಳೆ ರೂಪವನ್ನ ತೋರಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಆ ಪ್ರಕಾರವಾಗಿ ಆ 8 ವರ್ಷದ ಬಾಲ ಶಿವನ ರೂಪ ಪಲ್ಲಟಿಸಿ ಹಸು ಮಗುವಾಗಿದೆ. ಹೀಗೆ ಶ್ರೀ ಚಿದಂಬರನ ಒಂದು ಅವತಾರ ಅಂತಕ್ಕದ್ದಾಯಿತು. ಆದ್ದರಿಂದ ಗುರುಬಂಧುಗಳೇ, ಚಿದಂಬರನ ಅವತಾರ ಅಂತಕ್ಕದ್ದೇನಿದೆ ಅತ್ಯಂತ ಶ್ರೇಷ್ಠವಾದಂತದ್ದಾಗಿದೆ. ಈ ಒಂದು ಕಲಿಯುಗದಲ್ಲಿ ಚಿದಂಬರನ ನಾಮದ ಮಹಿಮೆ ಅತ್ಯಂತ ಅಗಾಧವಾದಂತದ್ದಾಗಿದೆ. ಚಿದಂಬರನ ಒಂದು ನಾಮಸ್ಮರಣೆಯ ಪ್ರಭಾವ ಅಂತಕ್ಕದ್ದು ಈ ಟಿಪ್ಪುವಿನ ಮೇಲೂ ಆಯ್ತು, ಅದೇ ರೀತಿ ಬಾಜಿರಾಯನ ಮೇಲೂ ಕೂಡ ಆಯ್ತು. ಒಮ್ಮೆ ಈ ಟಿಪ್ಪು ಅಂತಕ್ಕವನೇನಿದ್ದ ಆತ ದಂಡೆತ್ತಿ ಹೋಗಿದ್ದ. ಚಿದಂಬರ ಮಹಾಸ್ವಾಮಿಗಳಿಗೆ ಸಾವಿತ್ರಿ ಮತ್ತೆ ಸರಸ್ವತಿ ಎನ್ನುವರು ಇಬ್ಬರು ಪತ್ನಿಯರು. ಹಾಗಾಗಿ ಈ ಸರಸ್ವತಿ ಮಾತೆ ತಮ್ಮ ತವರು ಮನೆಗೆ ಹೋಗಿರ್ತಾಳೆ. ಆ ಸಂದರ್ಭದಲ್ಲಿ ಆ ತವರು ಮನೆಯ ಇದ್ದಂತಹ ಊರಿಗೆ ಆ ಟಿಪ್ಪು ತನ್ನ ಸೈನ್ಯದೊಂದಿಗೆ ದಾಳಿಯನ್ನ ಮಾಡುತ್ತಾ ಬರ್ತಾನೆ. ತವರು ಮನೆಯ ಸಿರಿ ಸಂಪತ್ತನ್ನು ಕೊಳ್ಳೆ ಹೊಡೆಯಲು ಮುಂದಾಗ್ತಾರೆ ಆ ಟಿಪ್ಪುವಿನ ಸೈನಿಕರು. ಇದರಿಂದ ಕ್ರೋಧ ತಪ್ತಳಾದಂತಹ ಆ ಸರಸ್ವತಿ ಮಾತೆ ಒನಕೆಯನ್ನ ತೆಗೆದುಕೊಂಡು ಆ ಸೈನಿಕರನ್ನ ಹೊಡೆಯಲು ಹೋದಾಗ ಟಿಪ್ಪು ಆಕೆಯನ್ನ ಬಂಧಿಸಿ ಎಂಬುದಾಗಿ ಹೇಳ್ತಾರೆ. ಯಾವಾಗ ಸರಸ್ವತಿ ಮಾತೆಯನ್ನ ಬಂಧಿಸಲು ಮುಂದಾಗುತ್ತಾರೋ ಆ ಟಿಪ್ಪುವಿನ 2 ಕಣ್ಣು ಗುಡ್ಡೆಗಳು ಕೂಡ ಕಳಚಿ ಬೀಳ್ತವೆ. ಆತನ ಸೈನ್ಯವೆಲ್ಲವೂ ಕೂಡ ಮೃತರಾಗಿ ಹೋಗುತ್ತಾರೆ. ಇದರಿಂದ ಟಿಪ್ಪುವಿಗೆ ಭಯಭೀತನಾಗ್ತಾನೆ. ನಾನು ಎಷ್ಟೊಂದು ಧ್ವಂಸವನ್ನ ಮಾಡಿದೆ, ಅನೇಕ ಪವಿತ್ರ ಸ್ಥಳಗಳನ್ನ ನಾಶ ಮಾಡಿದೆ, ಯಾವಾಗ್ಲೂ ನನಗೆ ಈ ರೀತಿಯಾದಂತಹ ಸ್ಥಿತಿ ಬರ್ಲಿಲ್ಲ, ಈಗ ಯಾಕಿಂತಹ ಸ್ಥಿತಿ ಬಂತು ಎಂಬುದಾಗಿ ಆತ ದುಃಖ ತಪ್ತನಾಗಿದ್ದಾನೆ. ನೋಡಿ, ಮನುಷ್ಯನಲ್ಲಿ ಯೌವನದ ಅಹಂಭಾವ, ಅಧಿಕಾರದ ಅಹಂಭಾವ, ಸಂಪತ್ತಿನ ಅಹಂಭಾವ ಅಂತಕ್ಕದಿರತ್ತೆ. ಆಗ ಟಿಪ್ಪುವಿಗೆ ಯೌವನವಿತ್ತು, ಅಧಿಕಾರ ಇತ್ತು, ಸಂಪತ್ತಿತ್ತು, ಹೇಳಿದಂತೆ ಕೇಳುವಂತಹ ಸಹಸ್ರಾರು ಸೈನಿಕರಿದ್ದರು. ಆದರೆ ದೈವ ಅಂತಕ್ಕದ್ದೊಂದಿರ್ಲಿಲ್ಲ. ಹೀಗಾಗಿ ಆತ ಹಲ್ಲು ಕಿತ್ತ ಹಾವಿನಂತಾಗಿದ್ದಾನೆ. ಆತ ಜೋರಾಗಿ ದೊಡ್ಡ ಗಂಟಲಿನಲ್ಲಿ ಅಳುತ್ತಾ ಇದ್ದಾನೆ, ನನ್ನನ್ನು ಯಾರಾದ್ರೂ ಕಾಪಾಡಿ, ನನ್ನ ಈ ಒಂದು ಸ್ಥಿತಿಗೆ ಏನಾಯ್ತು ನಂಗೆ ಗೊತ್ತಾಗ್ತಿಲ್ಲ ಅಂತ. ಆ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ, ಚಿದಂಬರ ಅಂದ್ರೆ ಯಾರು ಅಂತ ಅನ್ಕೊಂಡಿದ್ದಿ? ಸಾಕ್ಷಾತ್ ಕೈಲಾಸಾಧಿಪತಿ. ಆತನ ಹೆಂಡತಿಯನ್ನ ಬಂಧಿಸುವುದು ಅಂದ್ರೆ ಏನು? ಆದಿಶಕ್ತಿಯನ್ನ ಬಂಧಿಸಲಿಕ್ಕೆ ನನಗೆ ಸಾಮರ್ಥ್ಯವಿದೆಯಾ ಎಂಬುದಾಗಿ ಪ್ರಶ್ನೆ ಮಾಡುತ್ತಾ ಇದ್ದಾನೆ. ಆಗ ಟಿಪ್ಪು ಕೇಳ್ತಾ ಇದ್ದಾನೆ, ನಾನು ಈ ಒಂದು ಬೇನೆಯಿಂದ, ಈ ಒಂದು ಕಷ್ಟದಿಂದ ನಾನು ಪಾರಾಗಬೇಕು, ದಯಮಾಡಿ ನನಗೆ ದಾರಿಯನ್ನ ತೋರಿಸಿ ಎಂಬುದಾಗಿ. ಆಗ ಆ ವ್ಯಕ್ತಿ ಹೇಳುತ್ತಾ ಇದ್ದಾನೆ, ನೀನು ಚಿದಂಬರ ದೀಕ್ಷಿತರ ಕಡೆಗೆ ಹೋಗು, ಅವರು ಮಾತ್ರ ನಿನ್ನನ್ನ ಈ ಒಂದು ಸಂಕಷ್ಟದಿಂದ ಪಾರು ಮಾಡಲು ಸಾಧ್ಯ ಎಂಬುದಾಗಿ. ಆ ಪ್ರಕಾರವಾಗಿ ಆತ ಅಲ್ಲಿಂದ ನೇರವಾಗಿ ಶ್ರೀ ಚಿದಂಬರ ಮಹಾಸ್ವಾಮಿಗಳಿದ್ದಂತಹ ಗುರ್ಲ ಹೊಸೂರಿಗೆ ಬಂದಿದ್ದಾನೆ. ಆ ಸಂದರ್ಭದಲ್ಲಿ
ಅಲ್ಲಿದ್ದಂತಹ ಜನರೆಲ್ಲರೂ ಹೇಳ್ತಾ ಇದ್ದಾರೆ, ಈ ಟಿಪ್ಪುವಿಗೆ ನೀವು ಕಣ್ಣನ್ನ ಕೊಡುವುದು ಒಂದೇ, ಹಾವಿಗೆ ಹಾಲೆರಿಯುವುದು ಒಂದೇ. ಹಾಗಾಗಿ ಈತ ದುಷ್ಟನಾಗಿದ್ದಾನೆ, ಇವನಿಗೆ ಈ ಒಂದು ಪುನರ್ ದರ್ಶನವನ್ನ, ಕಣ್ಣಿನ ಭಾಗ್ಯವನ್ನ ಕೊಡಬೇಡಿ ಎಂಬುದಾಗಿ. ಆಗ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಹೇಳ್ತಾ ಇದ್ದಾರೆ, ಈತ ಪಶ್ಚಾತ್ತಾಪವನ್ನ ಪಟ್ಟಿದ್ದಾನೆ, ಮುಂದೆ ಏನಾದ್ರೂ ಮತ್ತೆ ಈತ ಪರಪೀಡೆಯಲ್ಲಿ ನಿರತನಾದದ್ದೇ ಆದಲ್ಲಿ ಆತನಿಗೆ ದುರ್ಗತಿ ತಪ್ಪಿದ್ದಲ್ಲ ಎಂಬುದಾಗಿ ಹೇಳಿ ಅವರು ಆ ರುದ್ರಾಭಿಷೇಕದ ತೀರ್ಥವನ್ನ ಆ ಟಿಪ್ಪುವಿನ ಕಣ್ಣಿಗೆ ಪ್ರೋಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಯಾವಾಗ ಶ್ರೀ ಚಿದಂಬರ ಮಹಾಸ್ವಾಮಿಗಳ ವರದ ಹಸ್ತದಿಂದ ಆ ಒಂದು ರುದ್ರಾಭಿಷೇಕದ ತೀರ್ಥ ಆ ಟಿಪ್ಪುವಿನ ಮುಖಕ್ಕೆ ಬಡಿಯಿತೋ, ಆ ಸಂದರ್ಭದಲ್ಲಿ ಆ ಟಿಪ್ಪುವಿನ ಎರಡೂ ಕಣ್ಗಳಲ್ಲೂ ಕೂಡ ನೋಡುವಂತಹ ಶಕ್ತಿ ಅಂತಕ್ಕದ್ದು ಬಂದಿದೆ. ಇದರಿಂದಾಗಿ ಆತ ಆ ಶ್ರೀ ಚಿದಂಬರ ಮಹಾಸ್ವಾಮಿಗಳಿಗೆ ನಮಸ್ಕಾರವನ್ನ ಮಾಡಿ ಆತ ಹೊರಟು ಹೋಗ್ತಾನೆ. ಅದೇ ರೀತಿ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಮುರುಗೋಡಿನಿಂದ ಸ್ವಲ್ಪ ದೂರದಲ್ಲಿ, ಈಗ ಏನು ಗುರ್ಲವಸೂರು ಅಥವಾ ಸೌದತ್ತಿ ಅಂತ ಏನ್ ಕರಿತೀವಿ, ಅಲ್ಲಿ ಈಗ ನವಿಲು ತೀರ್ಥ ಅಂತ ಅದು ನೀರಿನಲ್ಲಿ ಮುಳುಗೋಗಿದೆ, ಮಲಪ್ರಭಾ ಆ ಒಂದು ನದಿಯಲ್ಲಿ. ಆ ಒಂದು ಹತ್ತಿರ ಅಲ್ಲಿಯೇ ಒಂದು ಗೊಣ್ಣಾಗಾರ ಎಂಬುದಾಗಿ ಕರೆಯುತ್ತಾರೆ. ಆ ಗೊಣ್ಣಾಗಾರದಲ್ಲಿ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಒಂದು ಯಜ್ಞವನ್ನ ಪ್ರಾರಂಭ ಮಾಡಲು ಮುಂದಾಗ್ತಾರೆ. ಅದಕ್ಕೆ ಕಾರಣ, ಆಗ ಭಾರತದಲ್ಲಿ ಬರಗಾಲ ಅಂತಕ್ಕದ್ದು ವಿಪರೀತವಾಗಿ ಬಂತು. ಶ್ರೀ ಚಿದಂಬರ ಮಹಾಸ್ವಾಮಿಗಳು ಅವತಾರವನ್ನು ತಳೆದಿದ್ದು 1756-58ರಿಂದ 1815ರವರೆಗೆ ಅವರು ಈ ಒಂದು ಲೀಲೆಯನ್ನ ಆಡಿತ್ತು. ಹಾಗಾಗಿ ಅಲ್ಲಿ ಏನಾಗಿದೆ, ಬರಗಾಲ ಅಂತಕ್ಕದ್ದಾಗ ವಿಪರೀತವಾಗಿ ಬಂತು. ಆ ಸಂದರ್ಭದಲ್ಲಿ ಬಾಪು ಕೋಕುಲೆ ಶ್ರೀ ಚಿದಂಬರ ಮಹಾಸ್ವಾಮಿಗಳನ್ನ ಪ್ರಾರ್ಥನೆ ಮಾಡ್ಕೊಳ್ತಾನೆ, ಸ್ವಾಮಿ ಬರಗಾಲ, ಜನರು ಅನ್ನ ಇಲ್ಲದೆ ಸಾಯ್ತಾ ಇದ್ದಾರೆ, ಕೃಪಾವಂತ ನೀನೇ ಪರಮೇಶ್ವರನಾಗಿದ್ದು ನಿನ್ನ ಎದುರಿಗೆ ಸಹಸ್ರಾರು ಜನರು ಅನ್ನವಿಲ್ಲದೆ ಸಾಯ್ತಾ ಇದ್ದಾರೆ, ಇದಕ್ಕೇನಾದ್ರೂ ಒಂದು ಉಪಾಯವನ್ನ ತೋರಿಸು ಭಗವಂತ ಎಂಬುದಾಗಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆಗ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಹೇಳ್ತಾರೆ, ಯಜ್ಞವನ್ನ ನೀವು ಮಾಡಿದ್ದೇ ಆದಲ್ಲಿ ಆ ಸೋಮಯಾಗದ ಫಲದಿಂದಾಗಿ ಭೂಮಿಗೆ ಮಳೆ ಅಂತಕ್ಕದ್ದು ಬರುತ್ತೆ ಎಂಬುದಾಗಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆ ಹಿರಿಯ ಮಗನಾದಂತಹ ಪ್ರಭಾಕರ ದೀಕ್ಷಿತರು ಹಾಗೂ ಈ ಬಾಪು ದೀಕ್ಷಿತರು ಚಿದಂಬರ ಮಹಾಸ್ವಾಮಿಗಳಿಗೆ ಯಜ್ಞವನ್ನ ಮಾಡಲು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಇದರಿಂದಾಗಿ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಮಲಪ್ರಭೆಯ ದಂಡೆಯಲ್ಲಿ ಗೊಣ್ಣಾಗಾರ ಅನ್ನುವಂತಹ ಪ್ರದೇಶದಲ್ಲಿ ಯಜ್ಞವನ್ನ ಮಾಡಲು ಮುಂದಾಗ್ತಾರೆ. ಈ ಒಂದು ಯಜ್ಞವನ್ನ ನಾಶ ಮಾಡಬೇಕು ಎಂಬುದಾಗಿ ಏನು ತ್ರೇತಾಯುಗದಲ್ಲಿ ಒಬ್ಬ ರಾಕ್ಷಸ ಇನ್ನ ಉಳಿದಿದ್ದ ಆತನಿಗೆ ಹಣೆಯ ಮೇಲೆ ಒಂದೇ ಒಂದು ಕಣ್ಣಿತ್ತು. ಆತ ಈ ಒಂದು ಸನ್ಯಾಸಿ ವೇಷವನ್ನ ತೊಟ್ಟು ಈ ಯಜ್ಞವನ್ನ ನಾಶ ಮಾಡಬೇಕು ಅನ್ನುವ ನಿಮಿತ್ತದಿಂದ ಅಲ್ಲಿಗೆ ಬಂದಿದ್ದಾನೆ. ಆತ ಎಲ್ಲರ ಕಣ್ಣಿಗೂ ಸಾಧುವಿನ ವೇಷದಲ್ಲಿ ಬಂದಿದ್ದಾನೆ. ಆ ಸಂದರ್ಭದಲ್ಲಿ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಅಲ್ಲಿಗೆ ಬಂದಿದ್ದಾರೆ. ಉಳಿದವರು ಎಲ್ಲರಿಗೂ ಕೂಡ ಶ್ರೀ ಚಿದಂಬರ ಮಹಾಸ್ವಾಮಿ ಒಬ್ಬ ಬ್ರಾಹ್ಮಣನ ರೂಪದಲ್ಲಿ ಕಂಡ್ರೆ, ಆ ಸಾಧು ವೇಷದಲ್ಲಿ ಬಂದಂತಹ ರಾಕ್ಷಸನಿಗೆ ಮಾತ್ರ ರಾಮನಾಗಿ ಕಾಣ್ತಾ ಇದ್ದಾನೆ. ಕೋದಂಡ ಪಾಣಿಯಾದ ರಾಮನಾಗಿ ಆ ರಾಕ್ಷಸನಿಗೆ ಕಾಣಿಸಿಕೊಳ್ಳುತ್ತಾ ಇದ್ದಾರೆ. ಇದರಿಂದಾಗಿ ಭಯಭೀತನಾದಂತಹ ರಾಕ್ಷಸ ತರತರ ನಡುಗುತ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಆತ ಏನು ತ್ರೇತಾಯುಗದಲ್ಲಿ ರಾಮನ ಬಾಣದ ಪೆಟ್ಟನ್ನ ಆತ ರುಚಿ ನೋಡಿದ್ದ. ಹಾಗಾಗಿ ಓಡಿ ಬಂದು ಆ ಚಿದಂಬರ ಮಹಾಸ್ವಾಮಿಗಳ ಪಾದವನ್ನ ಗಟ್ಟಿಯಾಗಿ ಹಿಡಿದಿದ್ದಾನೆ. ದಯಮಾಡಿ ನನ್ನ ಸರ್ವ ಅಪರಾಧವನ್ನು ಮನ್ನಿಸಿ ಈ ಯಜ್ಞವನ್ನ ನಾಶ ಮಾಡಬೇಕು ಅಂತಾನೆ ನಾನು ಬಂದಿದ್ದೆ ಎಂಬುದಾಗಿ ಹೇಳ್ತಾ ಇದ್ದ. ಆದರೆ ಇದೇ ತ್ರೇತಾಯುಗದಲ್ಲಿ ರಾಕ್ಷಸ ಕಾಲು ಹಿಡಿದಿದ್ರು ಕೂಡ ರಾಮ ಬಿಡ್ತಿದ್ನೋ ಇಲ್ಲೋ. ಆದ್ರೆ ಕಲಿಯುಗದಲ್ಲಿ ಶ್ರೀ ಚಿದಂಬರ ಮಹಾಸ್ವಾಮಿಗಳು ದುಷ್ಟರನ್ನು ಕೂಡ ಶಿಕ್ಷಿಸದೆ ಅವರನ್ನ ಸನ್ಮಾರ್ಗಕ್ಕೆ ತಂದದ್ದು ಈ ಒಂದು ಅವತಾರದ ಮುಖ್ಯ ವೈಶಿಷ್ಟ್ಯವಾಗಿದೆ. ಸಂತ ಶ್ರೇಷ್ಠ ರಾಜಾರಾಮರು ಹೇಳ್ತಾರೆ, 4 ಯುಗಗಳಲ್ಲಿಯೇ ಚಿದಂಬರನ ಅವತಾರ ಅತ್ಯಂತ ಮುಕಟಮಣಿಯಾದದ್ದು ಎಂಬುದಾಗಿ. ಯಾಕೆ ಅಂದ್ರೆ ಈ ಒಂದು ಕಥೆಯ ನಿದರ್ಶನ. ಶ್ರೀ ಚಿದಂಬರ ಮಹಾಸ್ವಾಮಿಗಳು ಆ ರಾಕ್ಷಸನಿಗೆ ಅಲ್ಲೇ ಒಂದು ಕಡೆ ಇರಲಿಕ್ಕೆ ಸೂಚನೆಯನ್ನು ಕೊಡ್ತಾರೆ. ಅಲ್ಲಿ ಒಂದು ದೊಡ್ಡದಾದಂತಹ ಒಂದು ಬಂಡೆ ಇರತ್ತೆ. ಆ ಬಂಡೆ ಹತ್ರನೇ ನೀನು ಇರ್ಬೇಕು, ನನ್ನ ಯಜ್ಞ ಮುಗಿಯುವವರೆಗೂ ನೀನೇ ಇದ್ದು ನೀನು ಇಲ್ಲಿ ಕ್ಷೇತ್ರ ಪಾಲಕನಾಗು ಎಂಬುದಾಗಿ ಆತನಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ. ಯಾವ ರಾಕ್ಷಸ ಯಜ್ಞವನ್ನ ಧ್ವಂಸ ಮಾಡ್ಬೇಕು, ನಾಶ ಮಾಡ್ಬೇಕು ಅಂತ ಬಂದಿದ್ನೋ
ಅದೇ ರಾಕ್ಷಸನಿಗೆ ಶ್ರೀ ಚಿದಂಬರ ಮಹಾಸ್ವಾಮಿಗಳು ನೀನು ಈ ಒಂದು ಯಜ್ಞದ ಕ್ಷೇತ್ರ ಪಾಲಕನಾಗು ಎಂಬುದಾಗಿ ಕೆಲಸವನ್ನು ಹಚ್ಚುತ್ತಾರೆ. ಆ ನಂತರ ಅಲ್ಲಿಯ ಅಡಿಗೆಯ ಮುಖ್ಯ ಬಾಣಸಿಗನನ್ನ ಕರೆದು ಹೇಳ್ತಾ ಇದ್ದಾರೆ, ಅಡಿಗೆ ಆಗ್ತಿದ್ದಂತೆ ಎಲ್ಲವೂ ಕೂಡ ಒಂದೊಂದು ತಪ್ಪಲೆ ಆ ಬಂಡೆ ಹತ್ರ ಇಡಬೇಕು ಎಂಬುದಾಗಿ ಹೇಳಿದ್ದಾರೆ. ಮಹಾಸ್ವಾಮಿಗಳು ಏನು ಸೋಮಯಾಗವನ್ನ ಮಾಡಿದ್ರು, 8 ದಿನಗಳ ಕಾಲ ಆ ರಾಕ್ಷಸ ಸುಗ್ರಾಸ ಭೋಜನವನ್ನ ತಿಂದು ಸಂತೋಷದಿಂದ ಹೋಗುತ್ತಾನೆ. ನೋಡಿ, ಈ ಒಂದು ಅವತಾರದ ಮುಖ್ಯ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ, ಶ್ರೀ ಚಿದಂಬರ ಮಹಾಸ್ವಾಮಿಗಳು ದುಷ್ಟರನ್ನೂ ಕೂಡ ಶಿಕ್ಷಿಸದೆ ಅವರನ್ನ ಸಜ್ಜನರನ್ನಾಗಿ ಮಾಡಿದ್ದಾರೆ. ಯಾವಾಗ ಶ್ರೀ ಚಿದಂಬರ ಮಹಾಸ್ವಾಮಿಗಳ ಸೋಮಯಾಗ ಅಂತಕ್ಕದ್ದು ಆಗಿ ಇಡೀ ಒಂದು ಭರತ ಭೂಮಿಯಲ್ಲಿ ಮಳೆ ಅಂತಕ್ಕದ್ದು ಆಗಲಿಕ್ಕೆ ಪ್ರಾರಂಭವಾಯಿತು, ಈ ಒಂದು ವಿಚಾರ ಎಲ್ಲಾ ಕಡೆಗೂ ಹರಡಿತು. ಬಾಜಿರಾಯ 2 ಲಕ್ಷ ಸೈನಿಕರೊಂದಿಗೆ ಶ್ರೀ ಚಿದಂಬರ ಮಹಾಸ್ವಾಮಿಗಳನ್ನ ನೋಡಲು ಬರುತ್ತಾನೆ. ಮಹಾಸ್ವಾಮಿ ಆ ಸೈನ್ಯ ಪರಿವಾರ ಸಮೇತ ಆತನಿಗೆ ಭೋಜನಕ್ಕೆ ಆಮಂತ್ರಣವನ್ನ ನೀಡ್ತಾರೆ. ಇದರಿಂದಾಗಿ ಬಾಜಿರಾಯನಿಗೆ ಆಶ್ಚರ್ಯ ಆಗತ್ತೆ. ಈ ಸೈನಿಕರಿಗೆ ಆಹಾರವನ್ನ ನೀಡದೇ ನನಗೆ ದೊಡ್ಡ ಸಮಸ್ಯೆ, ಅಂಥದ್ರಲ್ಲಿ ಈ ಬಡ ಬ್ರಾಹ್ಮಣ ಈತ 2 ಲಕ್ಷ ಜನಕ್ಕೆ ಹೇಗೆ ಆತ ಇಷ್ಟೆಲ್ಲ ಜನಕ್ಕೆ ಹೊಂಚಿದ ಎಂಬುದಾಗಿ ಯೋಚನೆ ಮಾಡುತ್ತಾ ಈತ ಸಾಕ್ಷಾತ್ ಪರಮೇಶ್ವರನ ಅವತಾರವೇ ಎಂಬುದಾಗಿ ಬಾಜಿರಾಯ ಯೋಚನೆ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಮಂತ್ರಿ ಬಂದು ಹೇಳ್ತಾ ಇದ್ದಾನೆ, ಇಲ್ಲ ಇಲ್ಲ, ಈತ ತನ್ನ ಸಾಮಂತರೊಂದಿಗೆ ನೀವು ಬರೋದನ್ನ ಮೊದ್ಲೇ ಗೊತ್ತು ಮಾಡಿಕೊಂಡು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇದೇ ರೀತಿ ನಾಳೆಯೂ ಕೂಡ ಅವರು ನಿಮ್ಮ ಪರಿವಾರದವರೊಂದಿಗೆ ನಿಮಗೆ ಊಟವನ್ನು ನೀಡಿದ್ದೇ ಆದಲ್ಲಿ ಆತ ಶಂಕರ ಅಂತ ಒಪ್ಕೊಬಹುದು ಎಂಬುದಾಗಿ ಹೇಳ್ತಾನೆ. ಆ ಕುಬುದ್ಧಿಯ ಮಂತ್ರಿಯ ಮಾತನ್ನ ಬಾಜಿರಾಯ ನಂಬಿ ಆ ಮಹಾಸ್ವಾಮಿಗಳ ಕಡೆಗೆ ಬರ್ತಾನೆ. ಮಹಾಸ್ವಾಮಿಗಳು ಆ ಬಾಜಿರಾಯನಿಗೆ ಪೂರ್ಣ ಫಲವನ್ನ ಕೊಡಲು ಮುಂದಾಗ್ತಾರೆ. ಆಗ ಬಾಜಿರಾಯ ಹೇಳ್ತಾನೆ, ಇಲ್ಲ ಸ್ವಾಮಿ, ನಾಳೆಯೂ ಕೂಡ ನಾನು ನಿಮ್ಮ ಈ ಒಂದು ಪರಿವಾರದೊಂದಿಗೆ, ನನ್ನ ಪರಿವಾರದೊಂದಿಗೆ ನಿಮ್ಮಲ್ಲಿ ಭೋಜನಕ್ಕೆ ಬರ್ತೇನೆ ಎಂಬುದಾಗಿ. ಶ್ರೀ ಚಿದಂಬರ ಮಹಾಸ್ವಾಮಿಗಳು ಹೇಳ್ತಾರೆ, ಇಲ್ಲಪ್ಪ, ನಾನೊಬ್ಬ ಬಡ ಬ್ರಾಹ್ಮಣ, ನಾನು ನಿನ್ನ ಸೈನ್ಯಕ್ಕೆ ಏನು ಊಟವನ್ನ ಹಾಕುವಷ್ಟು ನನ್ನಲ್ಲಿ ಯೋಗ್ಯತೆ ಇಲ್ಲ, ನನ್ನ ಒಂದು ಉಗ್ರಾಣದಲ್ಲಿ ಅಷ್ಟೊಂದು ಸಂಪತ್ತು ಅಥವಾ ಆ ಧಾನ್ಯಗಳಿಲ್ಲ ಎಂಬುದಾಗಿ ಹೇಳ್ತಾರೆ. ಆದ್ರೆ ಬಾಜಿರಾಯ ಕೇಳಲ್ಲ, ಅವನ್ ಪರೀಕ್ಷೆ ಮಾಡ್ಬೇಕು ಅಂತಾನೆ ನಿಂತಿದ್ದಾನೆ. ಆಗ ಚಿದಂಬರ ಮಹಾಸ್ವಾಮಿಗಳು ಹೇಳ್ತಾರೆ, ಆಯ್ತಪ್ಪ, ನಿನ್ನ ಇಚ್ಛೆ ಹಾಗೆ ಇದ್ರೆ ಹಾಗೆ ಆಗ್ಲಿ, ನಾಳೆಯೂ ಕೂಡ ನೀನು ಪರಿವಾರ ಸಮೇತ ಭೋಜನಕ್ಕೆ ಬಾ ಅಂತ ಹೇಳ್ತಾರೆ. ಉಗ್ರಾಣಕ್ಕೆ ಬರ್ತಾರೆ. ಅಲ್ಲಿ ಕೇವಲ 150 ಜನಕ್ಕೆ ಆಗುವಷ್ಟು ದವಸ ಧಾನ್ಯಗಳಿತ್ತು. ಅಷ್ಟರಿಂದಲೇ ಅವರು ಅಡಿಗೆಯನ್ನ ಮಾಡಿಸಿ ಆ ಬಾಜಿರಾಯನೊಂದಿಗೆ ಮತ್ತೆ ಸೈನಿಕರೊಂದಿಗೆ ಯಥಾ ಪ್ರಕಾರ ಭೋಜನವನ್ನ ಮಾಡಿಸುತ್ತಾರೆ. ಹಿಂದಿನ ದಿನಕ್ಕಿಂತಲೂ ಕೂಡ ಮತ್ತಷ್ಟು ಉತ್ಕೃಷ್ಟವಾಗಿರುತ್ತೆ. ಇದರಿಂದಾಗಿ ಬಾಜಿರಾಯನಿಗೆ ಮುಖಕ್ಕೆ ಪೆಚ್ಚು ಬೀಳತ್ತೆ. ನಾನು ಶಂಕರನನ್ನೇ ಪರೀಕ್ಷಿಸಲು ಮುಂದಾದ್ನಲ್ಲ ಎಂಬುದಾಗಿ ಆತನಿಗೆ ಬಹಳ ಬೇಸರವಾಗತ್ತೆ. ನನ್ನ ತಪ್ಪನ್ನ ದಯಮಾಡಿ ಮನ್ನಿಸಿ ಎಂಬುದಾಗಿ ಆತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ. ಆಗ ಚಿದಂಬರ ಮಹಾಸ್ವಾಮಿಗಳು ಹೇಳ್ತಾರೆ, ಆಗಿದ್ದು ಆಗೋಯ್ತು ನೋಡು, ತುಂಬಾ ಜನರ ಅನ್ನ ಅನ್ನೋದು ನಿನ್ನ ಕೈಯಲ್ಲಿದೆ, ಹಾಗಾಗಿ ನಾನು ಕೊಡುತ್ತಿರುವಂತಹ ಫಲಮಂತ್ರಾಕ್ಷತೆಯನ್ನ ತೆಗೆದುಕೋ ಎಂಬುದಾಗಿ ಫಲಮಂತ್ರಾಕ್ಷತೆಯನ್ನ ಕೊಡ್ತಾರೆ. ಆದ್ರೆ ಬಾಜಿರಾಯ ಅದನ್ನ ಪಕ್ಕದಲ್ಲೇ ಇದ್ದಂತಹ ಸೈನಿಕನಿಗೆ ಕೊಟ್ಟು ಬಿಡ್ತಾರೆ. ಆಗ ಚಿದಂಬರ ಮಹಾಸ್ವಾಮಿಗಳ ಕಣ್ಣುಗಳಿಂದಲೇ ನೀರು ಬಂದ್ಬಿಡತ್ತೆ. ಆ ಮಹಾಸ್ವಾಮಿಗಳು ಹೇಳ್ತಾರೆ, ಎಂತಹ ಉದಾರಿಯಪ್ಪ ನೀನು, ಸರ್ವಸ್ವವನ್ನು ನಿನ್ನ ಸೈನಿಕನಿಗೆ ಅರ್ಪಿಸ್ಬಿಟ್ಟಿಯಲ್ಲ ಎಂಬುದಾಗಿ. ಗುರುಗಳು ಏನಾದ್ರೂ ನಮಗೆ ಒಂದು ಪೂರ್ಣ ಫಲವನ್ನ ಕೊಟ್ರೆ ಅದನ್ನ ನಾವು ಮತ್ತೊಬ್ಬರಿಗೆ ಕೊಡಬಾರದು. ಆ ರೀತಿ ನಾವು ಕೊಟ್ಟಿದ್ದೇ ಆದಲ್ಲಿ ನಮ್ಮ ಫಲವನ್ನೆಲ್ಲವನ್ನು ಕೂಡ ನಾವು ಅವರಿಗೆ ಕೊಟ್ಟಂತಾಗತ್ತೆ. ಹಾಗಾಗಿ ಇದ್ಯಾವುದರ ಅರಿವಿಲ್ಲದಂತಹ ಬಾಜಿರಾಯ ತನ್ನ ರಾಜ್ಯಕ್ಕೆ ಹೋಗ್ತಾನೆ. ಕೆಲವೇ ದಿನಗಳಲ್ಲಿ ಆತ ಬ್ರಿಟಿಷರಿಂದ ತನ್ನ ಸಾಮ್ರಾಜ್ಯವನ್ನೇ ಕಳ್ಕೊಳ್ತಾನೆ. ಇನ್ನು ಗುರುವಿನ ನಾಮದ ಮಹಿಮೆಯನ್ನ ಕುರಿತು ನಾವು ನೋಡೋದಾದ್ರೆ, ಒಮ್ಮೆ ಸಖಾರಾಮ ಅಂತಕ್ಕವನು, ಆತ ಏನಾಗತ್ತೆ, ಅವನ ದೇಹಕ್ಕೆ ಕುಷ್ಠರೋಗ ಅಂತಕ್ಕದ್ದು ಬಂದ್ಬಿಡತ್ತೆ. ಇದು ಹೇಳ್ತಾ ಇರೋದು 250 ವರ್ಷದ ಹಿಂದಿನ ಮಾತು. ಈಗಾದ್ರೆ ಅದಕ್ಕೆಲ್ಲ ಔಷಧಿ ಅಂತಕ್ಕದ್ದಿದೆ. ಆಗ ಕುಷ್ಠರೋಗಿ ಬಂದಾಗ ಅವನ್ ಸತ್ತ ಅಂತಾನೆ ಲೆಕ್ಕ. ಕುಷ್ಠರೋಗ ಅಂತಕ್ಕದ್ದು ರೋಗಗಳಲ್ಲಿ ಅತ್ಯಂತ ದಾರುಣವಾದಂಥದ್ದು, ಸಹಿಸಲಿಕ್ಕೆ ಅಸಾಧ್ಯವಾದಂಥದ್ದು. ಹಾಗಾಗಿ ಆ ಸಖಾರಾಮನಿಗೆ ಕುಷ್ಠರೋಗ ಅಂತಕ್ಕದ್ದು ಬಂದಿದೆ. ದೇಹವೆಲ್ಲವೂ ಕೂಡ ಆ ಹುಳವನ್ನ ತಿಂತಾ ಇದ್ದಾವೆ. ದೇಹದಿಂದ ದುರ್ವಾಸನೆ ಅಂತಕ್ಕದ್ದು ಬರ್ತಾ ಇದೆ. ಹೆಂಡತಿ ಮಕ್ಕಳು ಅವನ ಸ್ಥಿತಿಯನ್ನ ನೋಡಿ ಅಸಹ್ಯ ಪಟ್ರು. ಆಗ ಅವನಿಗೆ ಬೇಜಾರಾಗಿದೆ, ಹೆಂಡತಿ ಮಕ್ಕಳೇ ನನ್ನನ್ನು ನೋಡಿ ತಿರಸ್ಕಾರದಿಂದ ಕಾಣ್ತಾ ಇದ್ದಾರಲ್ಲ,
ಈ ರೋಗ ನನ್ನನ್ನು ಇಷ್ಟೊಂದು ಬಾಧಿಸುತ್ತಾ ಇದೆಯಲ್ಲ ಎಂಬುದಾಗಿ ಆತ ಅಲ್ಲಿಂದ ನೇರವಾಗಿ ಶ್ರೀ ಚಿದಂಬರ ಮಹಾಸ್ವಾಮಿಗಳನ್ನ ನೋಡ್ಬೇಕು ಎಂಬುದಾಗಿ ಕುಂದುಗೋಳ ಗ್ರಾಮಕ್ಕೆ ಬರ್ತಾ ಇದ್ದಾನೆ. ಬಹಳ ಕಷ್ಟವಾಗಿದೆ. ಆತ ತೆವಳ್ಕೊಂಡು ನಳ್ಕೊಂಡು ದಾರಿಯಲ್ಲಿ ಭಿಕ್ಷೆಯನ್ನು ಬೇಡ್ಕೊಂಡು ಆತ ಕುಂದುಗೋಳ ಗ್ರಾಮಕ್ಕೆ ಬಂದಿದ್ದಾನೆ. ಕುಂದುಗೋಳ ಗ್ರಾಮದಲ್ಲಿ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಆಗ ವಾಸ್ತವ್ಯವನ್ನು ಹೂಡಿರ್ತಾರೆ. ಶ್ರೀ ಚಿದಂಬರ ಮಹಾಸ್ವಾಮಿಗಳು ಹುಟ್ಟಿ ಬೆಳೆದಿದ್ದಲ್ಲ ಮುರುಗೋಡಿನಲ್ಲಿಯೇ. ಮುರುಗೋಡಿನಲ್ಲಿ ಒಮ್ಮೆ ಬ್ರಾಹ್ಮಣನ ಹತ್ಯೆ ಅಂತಕ್ಕದ್ದಾಗತ್ತೆ. ಲಿಂಗೋಪಂತ ಅನ್ನೋನು, ಅವನಿಗೆ ಮಹಾಸ್ವಾಮಿಗಳು ಹೇಳ್ತಾರೆ, ನೋಡಪ್ಪ, ನೀನು ನನ್ನ ಆಶ್ರಯದಲ್ಲಿದ್ಯಾ, ನಿನ್ನ ಒಡೆಯ ಕರೀತಾ ಇದ್ದಾನೆ ಅಂತ ಹೋಗ್ಬೇಡ, ನಿನ್ನ ಹಿತಕ್ಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರು ಕೂಡ ಗುರುವಿನ ಮಾತನ್ನ ಮೀರಿ ಆ ಲಿಂಗೋಪಂತ ತನ್ನ ಒಡೆಯನ ಹತ್ರ ಹೋಗ್ತಾನೆ. ಆ ಲಿಂಗೋಪಂತನನ್ನ ಅಲ್ಲಿದ್ದಂತಹ ಕಡುಕರು ಯಾವುದೋ ಒಂದು ನಿಮಿತ್ತವಾಗಿ ಆತನನ್ನ ಶಿರಶ್ಛೇದನವನ್ನ ಮಾಡ್ತಾರೆ. ಬ್ರಾಹ್ಮಣ ಹತ್ಯೆ ಆಗಿದ್ರಿಂದ ಶ್ರೀ ಚಿದಂಬರ ಮಹಾಸ್ವಾಮಿಗಳು 12 ವರ್ಷಗಳ ಕಾಲ ಮುರುಗೋಡನ್ನ ಬಿಡ್ತಾರೆ. ಆ ಸಂದರ್ಭದಲ್ಲಿ ಅವರು ಬಯಲಹೊಂಗ್ಲ ಆಗಿರ್ಬೋದು, ಗುರ್ಲ ಹೊಸೂರು ಆಗಿರ್ಬೋದು, ಕುಂದಗೋಳ ಆಗಿರ್ಬೋದು, ಹುಬ್ಬಳ್ಳಿ, ಈ ಕಡೆ ಎಲ್ಲ ಅವರು ಸಂಚರಿಸ್ತಾರೆ. ಹೀಗೆ ಬ್ರಹ್ಮಹತ್ಯೆ ಅಥವಾ ಬ್ರಾಹ್ಮಣ ಹತ್ಯೆ ಆಗಿದ್ರಿಂದ ಶ್ರೀ ಚಿದಂಬರ ಮಹಾಸ್ವಾಮಿಗಳು 12 ವರ್ಷಗಳ ಕಾಲ ಅವರು ಊರನ್ನ ಬಿಡಬೇಕಾಯ್ತು. ಈಗ ಅವರು ಕುಂದಗೋಳದಲ್ಲಿದ್ದಾರೆ. ಕುಂದಗೋಳದಲ್ಲಿದ್ದಂತ ಸಂದರ್ಭದಲ್ಲಿ ಈ ಕುಷ್ಠರೋಗಿ ಆತ ಸತಾರದಿಂದ ಹೆಚ್ಚು ಕಮ್ಮಿ ಮಹಾರಾಷ್ಟ್ರದಿಂದ ಆತ ನಳ್ಕೊಂಡು ಬಂದಿದ್ದಾನೆ. ಶ್ರೀ ಚಿದಂಬರ ಮಹಾಸ್ವಾಮಿಗಳ ಹೆಸರನ್ನ ಕೇಳಿ ಆತ ಶಂಕರನ ಅವತಾರ. ಮಹಾಸ್ವಾಮಿಗಳು ನನ್ನನ್ನು ನೋಡ್ತಿದ್ದಂತೆ ನಾನು ರೋಗ ಮುಕ್ತನಾಗ್ತೇನೆ ಅನ್ನುವಂತಹ ಬಲವಾದ ಆಸೆಯಿಂದ ಆ ಸಕಾರಾಮ ಬಂದಿದ್ದಾನೆ. ಸಕಾರಾಮ ಆ ಒಂದು ಕುಂದುಗೋಳಕ್ಕೇನೋ ಬಂದ. ಆದ್ರೆ ಜನ ಯಾರೋ ಅವನನ್ನ ಮಹಾಸ್ವಾಮಿಗಳು ಇದ್ದಂತಹ ಮನೆ ಒಳಗೆ ಪ್ರವೇಶ ಬಿಡ್ತಾ ಇಲ್ಲ. ದೇಹದಿಂದ ದುರ್ವಾಸನೆ ಬರ್ತಾ ಇದೆ. ಮೇಲಾಗಿ ಕುಷ್ಠರೋಗಿ, ನೀನನ್ನ ನಾವು ಯಾರು ಒಳಗೆ ಬಿಡೋದಿಲ್ಲ ಅಂತ ಅವ್ರು ಖಡಾಖಂಡಿತವಾಗಿ ಹೇಳಿ ಅವನನ್ನ ದೂಡ್ ಬಿಟ್ಟಿದ್ದಾರೆ. ಅವನಿಗೆ ಆಕಾಶವೇ ಕಳಚ್ಕೊಂಡು ಬಿದ್ದಂತಾಗಿದೆ. ಅವನು ಬಂದಿದ್ದೇನಕ್ಕೋಸ್ಕರ ನಾನು ಸ್ವಾಮಿಯ ದರ್ಶನವನ್ನ ಮಾಡ್ತೇನೆ, ಸ್ವಾಮಿ ನನಗೆ ದರ್ಶನ ಕೊಡ್ತಾನೆ, ಅವನ ಕೃಪಾದೃಷ್ಟಿ ನನ್ನ ದೇಹಕ್ಕೆ ಬೀಳ್ತಿದ್ದಂತೆ ನನ್ನ ದೇಹ ಅಂತಕ್ಕದು ಸರಿ ಹೋಗತ್ತೆ ಅಂತ ಸಾವಿರಾರು ಆಸೆನ ಇಟ್ಕೊಂಡು ಬಂದಿದ್ದ. ಆದ್ರೆ ಜನರೆಲ್ಲರೂ ಕೂಡ ಆತನ ಆಸೆಗೆ ತಣ್ಣೀರನ್ನು ಎರಚಿದ್ದಾರೆ. ಬಹಳ ದುಃಖವಾಗಿದೆ ಆತನಿಗೆ. ಊಟ ಇಲ್ಲದೆ ಹೊಟ್ಟೆಗೆ ಎಷ್ಟೋ ದಿನಗಳಾಗೋಗಿದೆ. ಹಗಲು ರಾತ್ರಿ ನಿದ್ದೆ ಮಾಡದೆ ಆತ ತೆವಳ್ಕೊಂಡು ನಳ್ಕೊಂಡು ಹೇಗೋ ಬಂದ್ರೆ ಅಲ್ಲಿ ಜನ ಅವನನ್ನ ಸೇರಿಸ್ತಾ ಇಲ್ಲ. ಬಹಳ ದುಃಖವಾಗಿದೆ ಅವನಿಗೆ. ಒಂದ್ ಕಡೆ ಮೂಲೆಯಲ್ಲಿ ಕೂತಿದ್ದಾನೆ ಚಿದಂಬರನ ಧ್ಯಾನವನ್ನ ಮಾಡ್ತಾ. ಆ ಸಂದರ್ಭದಲ್ಲಿ ಶ್ರೀ ಚಿದಂಬರ ಮಹಾಸ್ವಾಮಿಗಳ ಮಗನಾದಂತಹ ದಿವಾಕರ ದೀಕ್ಷಿತರು, ಶ್ರೀ ಚಿದಂಬರ ಮಹಾಸ್ವಾಮಿಗಳ ತಮ್ಮನಾದಂತಹ ಏನು ಪ್ರಭಾಕರ ದೀಕ್ಷಿತರು ಆ ಒಂದು ಮಾರ್ಗವಾಗಿ ಹೋಗುವ ಸಂದರ್ಭದಲ್ಲಿ ಆ ಏನು ಸಕಾರಾಮ ತೆವಳ್ಕೊಂಡು ಬಂದು ಆ ಚಿದಂಬರ ಮಹಾಸ್ವಾಮಿಗಳ ತಮ್ಮನಾದಂತಹ ಈ ಪ್ರಭಾಕರ ದೀಕ್ಷಿತರ ಕಾಲನ್ನ ಗಟ್ಟಿಯಾಗಿ ಹಿಡಿದು ಬಿಟ್ಟಿದ್ದಾನೆ. ಸ್ವಾಮಿ, ಕುಷ್ಠರೋಗದ ದುಃಖ ದಾರುಣವಾಗಿದೆ, ದಯಮಾಡಿ ನನ್ನನ್ನ ಸ್ವಾಮಿಯ ಕಡೆ ಕರ್ಕೊಂಡು ಹೋಗಿ ಎಂಬುದಾಗಿ. ಆತನ ಆ ಸ್ಥಿತಿಯನ್ನ ನೋಡಿ ಅವರಿಗೂ ಕೂಡ ಬಹಳ ಬೇಸರವಾಯ್ತು. ಆಯ್ತಪ್ಪ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಶ್ರೀ ಚಿದಂಬರ ಮಹಾಸ್ವಾಮಿಗಳು ಸಭೆಯಲ್ಲಿದ್ದಾರೆ. ತಮ್ಮ ಕರ್ಕೊಂಡು ಬಂದಿದ್ದಾನೆ ಸಕಾರಾಮನನ್ನ. ಆದ್ರೆ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಆತನನ್ನ ಎಡಗಣ್ಣಿಂದಲೂ ನೋಡಿಲ್ಲ. ಕೊನೆಗೆ ತಮ್ಮನಾದಂತಹ ಆ ಪ್ರಭಾಕರ ದೀಕ್ಷಿತ್ರ ಕೇಳ್ತಾ ಇದ್ದಾರೆ, ಸ್ವಾಮಿ, ನಿಮ್ಮನ್ನ ನೋಡ್ಬೇಕು ಅಂತ ಆತ ತುಂಬಾ ದೂರದಿಂದ ತೆವಳ್ಕೊಂಡು ನರಳ್ಕೊಂಡು ಬಂದಿದ್ದಾನೆ, ಅವನು ಕುಷ್ಠರೋಗಿ, ಏನಾದ್ರೂ ಅವನ ಬಗ್ಗೆ ನೀವು ಒಂದೆರಡು ಮಾತನ್ನ ಹೇಳಿ ಎಂಬುದಾಗಿ. ಚಿದಂಬರ ಮಹಾಸ್ವಾಮಿಗಳು ಹೇಳ್ತಾ ಇದ್ದಾರೆ, ನೋಡು ಪ್ರಭಾಕರ, ಈತ ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣ ಹತ್ಯೆ ಮತ್ತೆ ಗೋ ಹತ್ಯೆ, ದನಗಳನ್ನ ಕೊಂದಂತಹ ನೀಚ ಇವನು. ಈತನಿಗೆ ಇಲ್ಲಿ ಎಳ್ಳು ಕಾಳಷ್ಟು ಗುಣವಾಗುವುದಿಲ್ಲ, ಇವನನ್ನು ಉದ್ಧಾರ ಮಾಡುವಂತಹ ಶಕ್ತಿ ನನ್ನಲ್ಲಿಲ್ಲ, ನೀನು ಇವನನ್ನ ಹೊರಹಾಕು ಎಂಬುದಾಗಿ ಅವರು ಹೇಳಿದ್ದಾರೆ. ಇದರಿಂದಾಗಿ ಅವನಿಗೆ ಬಹಳ ಆಕಾಶವೇ ಕಳಚ್ಕೊಂಡು ಬಿದ್ದಂತಾಗಿದೆ, ವಜ್ರಾಘಾತವಾಗಿದೆ. ಚಿದಂಬರ ಮಹಾಸ್ವಾಮಿಗಳು ನನ್ನನ್ನ ಉದ್ಧರಿಸ್ತಾರೆ ಅಂದ್ಕೊಂಡು ಸಾವಿರಾರು ಕನಸನ್ನ ಹೊತ್ಕೊಂಡು ಬಂದಂತಹ ಆತನಿಗೆ ಬಹಳ ದುಃಖವಾಗಿದೆ. ಆತ ಬಹಳ ದುಃಖದಿಂದ ಅಲ್ಲಿಂದ ಹೊರ ಬಂದಿದ್ದಾನೆ. ಯೋಚನೆ ಮಾಡ್ತಾ ಇದ್ದಾನೆ, ಅಲ್ಲ ನಾನು ಇನ್ ಯಾಕೆ ಬದುಕ್ಬೇಕು? ಹೆಂಡತಿ ಮಕ್ಕಳು ನನ್ನನ್ನು ನಿಕೃಷ್ಟವಾಗಿ ನೋಡ್ತಾ ಇದ್ದಾರೆ. ಚಿದಂಬರನನ್ನ ನಂಬ್ಕೊಂಡು ಬಂದೆ, ಗುರುವನ್ನ ನಂಬ್ಕೊಂಡು ಬಂದೆ, ಆ ಗುರು ನನ್ನನ್ನ ಕೈ ಬಿಡೋದಿಲ್ಲ, ನನ್ನನ್ನು ಉದ್ಧಾರ ಮಾಡ್ತಾನೆ ಅಂದ್ಕೊಂಡು ಬಂದೆ, ಆದ್ರೆ ಗುರುವೂ ಕೈ ಬಿಟ್ಟ, ಇನ್ನು ನಾನು ಬದುಕಿದ್ದು ಏನು ಪ್ರಯೋಜನ ಎಂಬುದಾಗಿ ಆತ ಆ ಕುಂದುಗೋಳದ ಊರ ಹೊರಗಿರುವಂತಹ ಆ ಒಂದು ಬಾವಿಗೆ ಬಂದಿದ್ದಾನೆ.
ಅಖಂಡವಾಗಿ ಚಿದಂಬರನ ನಾಮಸ್ಮರಣೆಯನ್ನ ಮಾಡಿ ರಾತ್ರಿ ಮಧ್ಯರಾತ್ರಿಗೆ ಆ ಒಂದು ಬಾವಿಯಲ್ಲಿ ಧುಮುಕಿದ್ದಾನೆ. ಕೆಲವೇ ಹೊತ್ತಿನಲ್ಲಿ ಆತನ ಒಂದು ದೇಹ ಅಂತಕ್ಕದ್ದು ತೇಲ್ತಾ ಇದೆ. ಮಾರನೇ ದಿನ ದೇಹ ತೇಲ್ತಾ ಇರೋದನ್ನು ನೋಡಿ ಒಂದಷ್ಟು ಜನ ಆತನ ಶವವನ್ನ ತಂದು ಮೇಲೆತ್ತಿದ್ದಾರೆ. ಜನರೆಲ್ಲರೂ ಕೂಡ ಸೇರಿದ್ದಾರೆ. ಆ ಸಂದರ್ಭದಲ್ಲಿ ಶ್ರೀ ಚಿದಂಬರ ಮಹಾಸ್ವಾಮಿಗಳ ಪರಮ ಭಕ್ತನಾದಂತಹ ರಾಜಾರಾಮ ಅದೇ ಮಾರ್ಗವಾಗಿ ಹೋಗ್ತಾ ಇದ್ದಾನೆ. ಕೇಳಿದ್ದಾನೆ ಜನರಿಗೆ, ಏನಾಗ್ತಾ ಇದೆ, ಯಾಕಲ್ಲಿ ಜನ ಸೇರಿದ್ದಾರೆ? ಅಲ್ಲಿ ಆ ಸಖಾರಾಮನ ವಿಚಾರವನ್ನ ಜನ ಹೇಳಿದ್ದಾರೆ. ನಿನ್ನೆ ಸ್ವಾಮಿಯ ಭೇಟಿಗೋಸ್ಕರ ಈ ಕುಷ್ಠರೋಗಿ ಸಖಾರಾಮ ಬಂದಿದ್ದ. ಚಿದಂಬರ ಮಹಾಸ್ವಾಮಿಗಳು ಇವನನ್ನ ಉದ್ಧಾರ ಮಾಡಕ್ ಸಾಧ್ಯವಿಲ್ಲ, ಈತ ಬ್ರಾಹ್ಮಣ ಹತ್ಯೆ ಗೋಹತ್ಯೆ ಮಾಡಿದಂತ ನೀಚ ಎಂಬುದಾಗಿ ಹೇಳಿದ್ರು. ಹಾಗಾಗಿ ಈತ ಇಲ್ಲಿ ಅಖಂಡವಾಗಿ ಚಿದಂಬರನ ನಾಮಸ್ಮರಣೆಯನ್ನ ಮಾಡಿ ರಾತ್ರಿ ಯಾವಾಗ್ಲೂ ಮಧ್ಯರಾತ್ರಿ ಆತ ಬಾವಿಗೆ ಬಿದ್ದಿದ್ದಾನೆ. ರಾಜಾರಾಮರು ಒಮ್ಮೆ ಧ್ಯಾನಸ್ಥರಾಗಿದ್ದಾರೆ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ಒಂದೇ ಒಂದು ಬಾರಿ ಚಿದಂಬರ ಎಂಬುದಾಗಿ ಅಂತಃಕರಣದಿಂದ ಶುದ್ಧ ಮನಸ್ಸಿನಿಂದ ನಾವು ಚಿದಂಬರನ ನಾಮಸ್ಮರಣೆಯನ್ನ ಮಾಡಿದ್ದೇ ಆದಲ್ಲಿ ಭವತಾಪಗಳು ನಾಶವಾಗತ್ತೆ. ಹೀಗಿರ್ಬೇಕಾದ್ರೆ ಇವನು ಅಖಂಡವಾಗಿ ಚಿದಂಬರನ ನಾಮಸ್ಮರಣೆ ಮಾಡಿದಾನೆ ಅಂತ ಆದ್ಮೇಲೆ ಈತ ಹೇಗೆ ಪಾಪಾತ್ಮನಾಗಕ್ಕೆ ಸಾಧ್ಯ? ಈತನನ್ನ ನಾನು ಸ್ವಾಮಿಯ ಕಡೆಗೆ ಕರ್ಕೊಂಡು ಹೋಗ್ತೀನಿ ಅಂದ್ಕೊಂಡು ಆ ಸಖಾರಾಮನ ಶವವನ್ನ ಎತ್ಕೊಂಡು ರಾಜಾರಾಮರು ಶ್ರೀ ಚಿದಂಬರ ಮಹಾಸ್ವಾಮಿಗಳ ಮನೆಯ ಕಡೆಗೆ ಹೊರಟಿದ್ದಾರೆ. ನೋಡಿ, ಭಕ್ತನಲ್ಲಿ ಎಂತಹ ಒಂದು ಶ್ರದ್ಧೆ ಇದೆ ಎಂಬುದಾಗಿ. ಚಿದಂಬರ ಮಹಾಸ್ವಾಮಿಗಳ ಭಕ್ತರಲ್ಲಿ ರಾಜಾರಾಮನು ಅಗ್ರಗಣ್ಯ ಸ್ಥಾನಕ್ಕೆ ಬರ್ತಾನೆ. ರಾಜಾರಾಮನ ಮತ್ತೆ ಮಹಾಸ್ವಾಮಿಯ ನಡುವಿನ ಸಂಬಂಧ ನಿನ್ನೆ ಮೊನ್ನೆದಲ್ಲ, ಅನಂತ ಕಾಲದ್ದು. ರಾಜಾರಾಮರ ಮೊದಲ ಅವತಾರ ಪ್ರಹ್ಲಾದನಾಗಿ, ರಾಮಾವತಾರದಲ್ಲಿ ಅಂಗದನಾಗಿ, ಕೃಷ್ಣಾವತಾರದಲ್ಲಿ ಉದ್ಧವನಾಗಿ, ನಾಮದೇವ ತುಕಾರಾಮ, ನಂತರ ರಾಜಾರಾಮ. ಹೀಗೆ ರಾಜಾರಾಮನ ಇತಿಹಾಸ ಅತ್ಯಂತ ದೀರ್ಘವಾಗಿದೆ. ಹಾಗಾಗಿ ಆ ರಾಜಾರಾಮ ಆ ಸಖಾರಾಮನ ಶವವನ್ನ ಹೊತ್ಕೊಂಡು ಮಹಾಸ್ವಾಮಿಗಳ ಆ ಒಂದು ಮನೆಯ ಕಡೆಗೆ ಧಾವಿಸುತ್ತಾ ಇದ್ದಾನೆ. ನೂರಾರು ಜನ ಸೇರಿದ್ದಾರೆ. ಏನೋ ಆಗತ್ತೆ, ರಾಜಾರಾಮ ಆ ಶವವನ್ನು ಹೊತ್ಕೊಂಡು ಹೊರಟಿದ್ದಾನಲ್ಲ ಅಂತ ಬಾಯಿ ಬಂದಂಗೆ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಎಲ್ಬಿಲ್ದಲ್ಲಿದ್ದ ನಾಲಿಗೆ ನಮಗೆ ಯೋಗ್ಯತೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಪರರನ್ನ ಆಡ್ಕೊಳ್ಳುವಲ್ಲಿ ನಮ್ಮ ಮನಸ್ಸು ಅತ್ಯಂತ ಸಂತೋಷ ಪಡುತ್ತೆ. ಕೆಲವರು ಹೇಳ್ತಾ ಇದ್ದಾರೆ, ರಾಜಾರಾಮನಿಗೆ ಏನಾಗಿದೆ, ಹುಚ್ಚಿಡ್ದಿದ್ಯಾ? ಸತ್ತೋಗಿರುವಂತಹ ಆ ಸಖಾರಾಮನ ಶವವನ್ನ ತೆಗೆದುಕೊಂಡು ಹೊರಟಿದ್ದಾನಲ್ಲ, ಇವನನ್ನು ಬದುಕಿಸ್ತೀನಿ ಅಂತ, ಇವನಿಗೇನು ಹುಚ್ಚ ಅನ್ಬೇಕು, ಬೆಪ್ಪ ಅನ್ಬೇಕು ಅಂತ ಹೇಳಿ ಜನ, ಸಾವಿರಾರು ಜನ, ಲಕ್ಷಾಂತರ ಮಾತನ್ನ ಆಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಚಿದಂಬರ ಮಹಾಸ್ವಾಮಿಗಳ ತಮ್ಮನಾದಂತಹ ಪ್ರಭಾಕರ ದೀಕ್ಷಿತರು ಅಲ್ಲಿಗೆ ಬಂದಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ರಾಜಾರಾಮನಿಗೆ, ರಾಜಾರಾಮ, ಈ ಸಖಾರಾಮನನ್ನ ನಾನೇ ಸ್ವತಃ ನಿನ್ನೆ ಕರ್ಕೊಂಡೋಗಿದ್ದೆ. ಚಿದಂಬರ ಮಹಾಸ್ವಾಮಿಗಳು ಈತ ಬ್ರಾಹ್ಮಣ ಹತ್ಯೆ ಮತ್ತೆ ಗೋಹತ್ಯೆ ಮಾಡಿದಂತಹ ನೀಚ, ಇವನನ್ನ ಉದ್ಧಾರ ಮಾಡುವಂತಹ ಶಕ್ತಿ ನನ್ನಲ್ಲಿಲ್ಲ ಎಂಬುದಾಗಿ ಸ್ವತಃ ಸ್ವಾಮಿಯೇ ಹೇಳಿದ್ದಾರೆ. ಹಾಗಾಗಿ ಈತನ ಒಂದು ಶವವನ್ನು ಕೊಟ್ಟುಬಿಡು, ಅದಕ್ಕೆ ಅಂತ್ಯ ಸಂಸ್ಕಾರವಾಗಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಶ್ರೀ ರಾಜಾರಾಮರು ಹೇಳ್ತಾ ಇದ್ದಾರೆ, ಹಾಗಾದರೆ ನಾನು ಚಿದಂಬರ ಮಹಾಸ್ವಾಮಿಯ ಮಾತನ್ನ ಸುಳ್ಳು ಮಾಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಜನರೆಲ್ಲರೂ ಕೂಡ ರಾಜಾರಾಮನಿಗೆ ಹುಚ್ಚಿಡಿದಿದೆ ಎಂಬುದಾಗಿ ಮಾತಾಡ್ಕೊಳ್ತಾ ಇದ್ದಾರೆ. ಆಗ ರಾಜಾರಾಮರು ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಯಾರಿಗಾದರೂ ಧೈರ್ಯ ಇದ್ದರೆ ಈ ಸಖಾರಾಮನನ್ನ ಬದುಕಿಸಲು ಮುಂದೆ ಬನ್ನಿ. ಎಲ್ಲರೂ ಮೌನವಾಗಿದ್ದಾರೆ. ರಾಜಾರಾಮರು ಆ ಸಖಾರಾಮನ ಕೈಯ ಮೇಲೆ ಚಿದಂಬರ ಎಂಬುದಾಗಿ ಬರೆದು ಆ ಎರಡೂ ಕೈಗಳನ್ನ ಆ ಸಖಾರಾಮನ ಬಾಯಿಯ ಮೇಲಿಟ್ಟು ನೀರನ್ನ ಹಾಕುತ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಗುಪ್ತ ರೂಪದಲ್ಲಿ ಬಂದು ಆ ಸಖಾರಾಮನಿಗೆ ಜೀವವನ್ನ ತುಂಬಿದ್ದಾರೆ. ವಿಶೇಷ ಏನು ಅಂದ್ರೆ, ಆ ಸಖಾರಾಮ ಕುಷ್ಠರೋಗದಿಂದ ಮುಕ್ತನಾಗಿದ್ದಾನೆ. ಆತನ ದೇಹದಲ್ಲಿ ಏನು ಪ್ರಾಣವಾಯು ಅಂತಕ್ಕದ್ದು ಸಂಚರಿಸಿದೆ. ಇದರಿಂದಾಗಿ ಆ ಸಖಾರಾಮ ಎದ್ದು ಕೂತಿದ್ದಾನೆ. ಜನರೆಲ್ಲರಿಗೂ ಕೂಡ ಆಶ್ಚರ್ಯ. ಆ ಸಂದರ್ಭದಲ್ಲಿ ಈ ಪ್ರಭಾಕರ ದೀಕ್ಷಿತರು ಚಿದಂಬರ ಮಹಾಸ್ವಾಮಿಗಳು ಆಗ ಸಭೆಯಲ್ಲಿದ್ರು. ಆ ಸಭೆಯಲ್ಲಿದ್ದಂತಹ ಚಿದಂಬರ ಮಹಾಸ್ವಾಮಿಗಳನ್ನ ಕರ್ಕೊಂಡು ರಾಜಾರಾಮನು ಇದ್ದಂತಹ ಸ್ಥಳಕ್ಕೆ ಕರೆದಿದ್ದಾರೆ. ಆಗ ಪ್ರಭಾಕರ ದೀಕ್ಷಿತರು ಚಿದಂಬರ ಮಹಾಸ್ವಾಮಿಗಳಿಗೆ ಮೇಲಿಂದ ಮೇಲೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಇದೇ ಸಖಾರಾಮನನ್ನ ನಾನು ಕರ್ಕೊಂಡು ಬಂದೆ. ಅವನು ಬ್ರಾಹ್ಮಣ ಹತ್ಯೆ ಗೋ ಹತ್ಯೆ ಮಾಡಿದಂತಹ ನೀಚ, ಅವನನ್ನ ಉದ್ಧಾರ ಮಾಡುವ ಶಕ್ತಿ ನನ್ನಲ್ಲಿಲ್ಲ ಎಂಬುದಾಗಿ ನೀವು ಕಳಿಸಿದ್ರಿ.
ಇದೇ ಈ ಸಖಾರಾಮನನ್ನ ರಾಜಾರಾಮ ಬದುಕಿಸಿದ್ದಾನೆ. ನಿಮ್ಮ ಮಾತು ಅಸತ್ಯವಾಗಿ ರಾಜಾರಾಮನ ಮಾತು ಸತ್ಯವಾಯಿತಲ್ಲ, ಇದಕ್ಕೆ ಏನು ಆಧಾರ ಎಂಬುದಾಗಿ ಕೇಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಶ್ರೀ ಚಿದಂಬರ ಮಹಾಸ್ವಾಮಿಗಳು ತಮ್ಮ ತಮ್ಮನಾದಂತಹ ಪ್ರಭಾಕರ ದೀಕ್ಷಿತರಿಗೆ ಹೇಳ್ತಾ ಇದ್ದಾರೆ, ನೋಡು ಪ್ರಭಾಕರ, ಜನರು ನನ್ನ ನಿಂದನೆ ಮಾಡಿದ್ರೆ ನಾನು ಸಹಿಸಬಲ್ಲೆ, ಆದರೆ ನನ್ನ ಭಕ್ತರ ನಿಂದನೆಯನ್ನು ನಾನೆಂದೂ ಸಹಿಸಲಾರೆ ಎಂಬುದಾಗಿ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಎಲ್ಲರ ಸಮಕ್ಷಮದಲ್ಲಿ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಜನರೆಲ್ಲರೂ ಕೂಡ ಸ್ವಾಮಿಯ ಈ ಒಂದು ಭಕ್ತರ ಮೇಲಿರುವಂತಹ ಈ ಒಂದು ಕಾರುಣ್ಯವನ್ನ ಕಂಡು ಅಲ್ಲೇ ಅವರು ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಸದ್ಗುರು ಶ್ರೀ ಚಿದಂಬರೇಶ್ವರ ಗುರು ಮಹಾರಾಜ್ ಕಿ ಜೈ ಎಂಬುದಾಗಿ. ಭಕ್ತರ ಅಭಿಮಾನಿ ಮಹಾಸ್ವಾಮಿ ತನ್ನ ಮಾತು ಸುಳ್ಳಾದ್ರೂ ಚಿಂತೆ ಇಲ್ಲ, ಆದರೆ ತನ್ನ ಭಕ್ತರ ಮಾತು ಎಂದೂ ಸುಳ್ಳಾಗಬಾರದು ಎಂಬುದಾಗಿ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಹೇಳ್ತಾರೆ. ಹಾಗಾಗಿ ಶ್ರೀ ರಾಜಾರಾಮರು ತಮ್ಮ ಅಭಂಗದಲ್ಲಿ ಹೇಳುತ್ತಾರೆ ಏನಂತ ಅಂದ್ರೆ, ಯಾರು ಶುದ್ಧ ಮನಸ್ಸಿನಿಂದ ಶ್ರೀ ಚಿದಂಬರನ ನಾಮಸ್ಮರಣೆಯನ್ನ ಏಕಚಿತ್ತದಿಂದ ಮಾಡುತ್ತಾರೋ ಅವರ ಜನ್ಮದಲ್ಲಿ ಬರುವಂತಹ ಕಷ್ಟವನ್ನೆಲ್ಲವನ್ನು ಕೂಡ ಸ್ವಾಮಿ ಪಾರು ಮಾಡುತ್ತಾನೆ. ಹಾಗೆ ಆಗದೇ ಇದ್ದಲ್ಲಿ ನನಗೆ ಕೋಟಿ ಕೋಟಿ ಪಾಪ ಬರಲಿ, ನನಗೆ ರೌರವ ನರಕವಾಗಲಿ ಎಂಬುದಾಗಿ ರಾಜಾರಾಮರು ತಮ್ಮ ಅಭಂಗದಲ್ಲಿ ಹೇಳಿದ್ದಾರೆ. ಮೂರು ಬಾರಿ ಅವರು ಹೇಳಿದ್ದಾರೆ, ನಾನೆಲ್ಲವನ್ನು ಕೂಡ ಪ್ರತ್ಯಕ್ಷ ನೋಡೇ ಬರೆದಿದ್ದೇನೆ, ನಾನು ಬರೆದಿರುವುದರಲ್ಲಿ ಒಂದೂ ಕೂಡ ಅಸತ್ಯವಾದದ್ದಲ್ಲ. ಸಾಕ್ಷಾತ್ ಶಂಕರನೇ ಶ್ರೀಮನ್ನಾರಾಯಣನೇ ನರ ಮಾನವ ರೂಪವನ್ನು ತೆರೆದು ಬಡ ಬ್ರಾಹ್ಮಣ ಎಂಬುದಾಗಿ ಆತ ಲೀಲೆಯನ್ನ ಆಡಿದ್ದಾನೆ. ಆತನ ಒಂದು ಲೀಲೆಗೆ ನೀವ್ಯಾರು ಮೋಸರೋಗಬೇಡಿ, ಆತನೇ ಶ್ರೀಮನ್ನಾರಾಯಣ ಎಂಬುದಾಗಿ ಸಂತ ಶ್ರೇಷ್ಠ ರಾಜಾರಾಮರು ತಮ್ಮ ಅಭಂಗದಲ್ಲಿ ಪದೇ ಪದೇ ಹೇಳಿದ್ದಾರೆ. ಆತ್ಮೀಯ ಗುರುಬಂಧುಗಳೇ, ಚಿದಂಬರನ ನಾಮಸ್ಮರಣೆಯನ್ನ ಮಾತಾಡೋದಕ್ಕೆ ಮುಂದಾದರೆ ಹಗಲು ರಾತ್ರಿ ಅನ್ನೋದೇ ಉಳಿಯುವುದಿಲ್ಲ. ಹಾಗಾಗಿ ನೋಡಿ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ. ಅಲ್ಲಿ ಏನು ಹೇಳ್ತಾರೆ ಅಂದ್ರೆ, ದೇವತೆಗಳೆಲ್ಲರೂ ಕೂಡ ನಮ್ಮನ್ನ ಹಸುಗಳ ರೀತಿಯಲ್ಲಿ ಜೋಪಾನವಾಗಿ ನೋಡ್ಕೊಳ್ತಾರೆ. ಯಾಕಪ್ಪ ಅಂದ್ರೆ ಹಸುಗಳು ಹಾಲನ್ನ ಕೊಡತ್ತೆ. ಹಾಗೆಯೇ ಬ್ರಾಹ್ಮಣರಾಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಕಾಲ ಕಾಲಕ್ಕೆ ದೇವಾನುದೇವತೆಗಳು ಮಳೆಯನ್ನ ಸುರಿಸುತ್ತಾರೆ. ಯಾಕೆ ಅಂದ್ರೆ ನಾವು ಅವರಿಗೆ ಯಜ್ಞದ ಮೂಲಕ ಹವಿಸ್ಸನ್ನ ನೀಡ್ತೇವೆ. ಹಾಗಾಗಿ ಮತ್ತಷ್ಟು ನಾವು ಯಜ್ಞವನ್ನ ಮಾಡಿದಾಗ ಮತ್ತಷ್ಟು ನಮಗೆ ಆರೋಗ್ಯ ಐಶ್ವರ್ಯವನ್ನ ನೀಡ್ತಾರೆ. ಆದರೆ ಹುಟ್ಟು ಮತ್ತೆ ಸಾವು ಅನ್ನುವಂತಹ ಬಂಧನದಿಂದ ಅವರು ನಮ್ಮನ್ನ ಬಿಡುಗಡೆ ಮಾಡೋದಕ್ಕೆ ಸಿದ್ಧರಿರೋದಿಲ್ಲ. ಒಂದು ಚೆನ್ನಾಗಿರುವಂತಹ ಹಸು ತಪ್ಪಿಸ್ಕೊಂಡು ಹೋಗತ್ತೆ ಅಂದ್ರೆ ಆ ಹಸುವಿನ ಮಾಲೀಕ ಸುಮ್ಮನೆ ಇರ್ತಾನ? ಹಾಗೆಯೇ ನಾವು ದೇವಾನುದೇವತೆಗಳಿಗೆ ಹಸುಗಳಿದ್ದಂತೆ. ನಾವು ಶ್ರೀಮಂತರಾಗ್ಬೋದು, ಏನೇ ಆಗ್ಬೋದು, ಆದ್ರೆ ಹುಟ್ಟು ಮತ್ತೆ ಸಾವು ಅನ್ನುವಂತಹ ಬಂಧನದಿಂದ ಮುಕ್ತರಾಗಕ್ಕೆ ಸಾಧ್ಯವಿಲ್ಲ. ನೀವೆಷ್ಟೇ ಯಜ್ಞವನ್ನ ಮಾಡಿ, ಯಾಗವನ್ನ ಮಾಡಿ, ಆಗ ನಿಮಗೆ ಇನ್ನಷ್ಟು ಶ್ರೀಮಂತಿಕೆ ಬರ್ಬಹುದೇ ಹೊರತು ಈ ಹುಟ್ಟು ಮತ್ತೆ ಸಾವು ಅನ್ನುವಂತಹ ಬಂಧನದಿಂದ ಮುಕ್ತರಾಗಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಹೇಗಪ್ಪ ಈ ಹುಟ್ಟು ಮತ್ತೆ ಸಾವು ಅನ್ನುವಂತಹ ಬಂಧನದಿಂದ ನಾವು ಹೇಗೆ ಮುಕ್ತರಾಗಬೇಕು ಅಂದ್ರೆ, ಗುರುವಿನ ಗುಲಾಮನಾಗಬೇಕು. ಯಾರು ತನು ಮನ ಧನವನ್ನ ಶ್ರೀ ಗುರುವಿನ ಚರಣಕ್ಕೆ ಅರ್ಪಿಸುತ್ತಾನೋ, ನಿಷ್ಕಾಮ ಭಕ್ತಿಯನ್ನ ಯಾರು ಮಾಡುತ್ತಾನೋ, ಸಕಾಮ ಮತ್ತೆ ನಿಷ್ಕಾಮ ಅಂತಕ್ಕದಿದೆ. ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ, ನಾನು ಈ ಅಜ್ಜನನ್ನ, ನನ್ನ ಮಿತ್ರರನ್ನ, ನನ್ನ ತಮ್ಮಂದಿರನ್ನ ನಾನು ಯುದ್ಧದಲ್ಲಿ ಸಾಯಿಸೋದಕ್ಕೆ ನಂಗೆ ಇಷ್ಟ ಇಲ್ಲ ಕೃಷ್ಣ, ನಾವು ಕಾಡಲ್ಲೇ ಇರ್ತೇವೆ, ನಮಗೆ ಈ ಯುದ್ಧನೇ ಬೇಡ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ್ದು ಅಕರ್ಮ. ನೋಡು, ನೀನ್ ಇಲ್ಲದೆ ಇದ್ರು ನಾನು ಸಾಯಿಸ್ತೇನೆ. ಈ ಸುದರ್ಶನ ಚಕ್ರ ಒಂದೇ ಇಡೀ ಒಂದು ದುಷ್ಟರನ್ನ ಸಾಯಿಸುವಂತಹ ಶಕ್ತಿ ಇದೆ. ಆದರೆ ನಾನು ನಿನ್ನ ಮೂಲಕ ಆ ಕಾರ್ಯವನ್ನ ಮಾಡ್ತಾ ಇದ್ದೇನೆ, ನೀನು ಕೇವಲ ನಿಮಿತ್ತ ಮಾತ್ರ. ಹಾಗಾಗಿ ನೀನು ನಾನು ಅನ್ನುವಂತಹ ಭಾವವನ್ನು ಬಿಟ್ಟು ನೀನು ಕೆಲಸ ಮಾಡಿದ್ದೇ ಆದಲ್ಲಿ ನಿನಗೆ ಯಾವ ಪಾಪವೂ ತಟ್ಟೋದಿಲ್ಲ. ಹಾಗೆಯೇ ನಾವು ಕೇವಲ ಗೊಂಬೆಗಳು, ಸೂತ್ರಧಾರ ಆ ಪರಮಾತ್ಮನಾಗಿದ್ದಾನೆ. ಆದ್ರೆ ನಮ್ಮ ದೊಡ್ಡ ದುರಂತ ಏನು ಅಂದ್ರೆ, ನಾವೇ ಸೂತ್ರಧಾರಿಗಳು ಅನ್ನುವಂತಹ ಮಾಯೆಯಲ್ಲಿ ನಾವು ಬಿದ್ದಿದ್ದೇವೆ. ಗೊಂಬೆಯನ್ನ ಕುಡಿಸುವವನು ಆ ಪರಮಾತ್ಮ, ನಾವೆಲ್ಲರೂ ಕೂಡ ಗೊಂಬೆಗಳಾಗಿದ್ದೇವೆ. ಮಾಯಾ, ಮೋಹ, ಮದ, ಮತ್ಸರವನ್ನ ತುಂಬಿಕೊಂಡಂತಹ
ದೇಹ ಇದಾಗಿದೆ. ಹುಟ್ಟಿನೊಂದಿಗೆ ಈ ವಿಷಯ ಸುಖ ಅಂತಕ್ಕದ್ದು ಬಂದಿದೆ. ಹುಟ್ಟಿನೊಂದಿಗೆ ಬಂದಂತಹ ಈ ವಿಷಯ ಸುಖವನ್ನ ತ್ಯಜಿಸುವುದು ಅಷ್ಟು ಸುಲಭವಾದದ್ದಲ್ಲ. ಅದಕ್ಕೆ ಏಕನಿಷ್ಠೆ ಬೇಕು. ಯಾರು ತನ್ನ ತನು ಮನವನ್ನ ಶ್ರೀ ಗುರುವಿನ ಚರಣಕ್ಕೆ ಅರ್ಪಿಸಿ ಏಕನಿಷ್ಠೆಯಿಂದ ಆ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡುತ್ತಾನೋ ಆತ ಮಾತ್ರ ಈ ಭವ ಬಂಧನದಿಂದ ಮುಕ್ತನಾಗಲಿಕ್ಕೆ ಸಾಧ್ಯವೇ. ಆದ್ದರಿಂದ ಗುರುಬಂಧುಗಳೇ, ಗುರುವಿನ ಮಹಿಮೆಯನ್ನ ವರ್ಣಿಸುವುದು ನರಮಾನವನಾದಂತಹ ನನಗೆ ಬಹಳ ಕಷ್ಟವೇ. ಸಾಕ್ಷಾತ್ ಬ್ರಹ್ಮನೇ ಗುರುವಿನ ಗುಣಗಾನವನ್ನ ಮಾಡಲು ಹೋಗಿ ಮೌನವಾಗಿದ್ದಾನೆ. ಗುರು ಅನ್ನುವಂತಹ ಎರಡು ಶಬ್ದವೇನಿದೆ ಅದು ಬ್ರಹ್ಮಾಂಡಕ್ಕೂ ದೊಡ್ಡದಾದದ್ದು. ಹಾಗಾಗಿ ಆತ್ಮೀಯ ಗುರುಬಂಧುಗಳೇ, ಏಕನಿಷ್ಠೆಯಿಂದ ನಾವು ಆ ಶ್ರೀ ಚಿದಂಬರ ಗುರುವನ್ನ ಪ್ರಾರ್ಥನೆಯನ್ನ ಮಾಡೋಣ. ಆ ಮೂಲಕ ಈ ಒಂದು ಭವಸಾಗರದಿಂದ ದಾಟೋಣ. ನೋಡಿ, ಎಲ್ಲ ಕಷ್ಟಗಳಿಗೂ ಮೂಲ ಕಾರಣ ನಾನು ಅನ್ನುವಂತ ಅಹಂಭಾವ. ಎಲ್ಲಿಯವರೆಗೆ ನಾನು ಅನ್ನುವಂತ ಅಹಂಭಾವ ಇರುತ್ತೋ ಅಲ್ಲಿಯವರೆಗೆ ಅರಿಷಟ್ ವರ್ಗ, ಕಾಮ, ಕ್ರೋಧ, ಮದ, ಮತ್ಸರ ಎಲ್ಲವೂ ಕೂಡ ಇರುತ್ತೆ. ನಾನು ಅನ್ನುವಂತ ಅಹಂಭಾವವನ್ನ ನಾವು ಯಾವಾಗ ತ್ಯಜಿಸುತ್ತೇವೆ ನಾವು ಭವ ಬಂಧನಗಳಿಂದ ಮುಕ್ತರಾಗುತ್ತೇವೆ. ಹಾಗಾಗಿ ಆತ್ಮೀಯ ಗುರುಬಂಧುಗಳೇ, ನಮಗೆ ಮದುವೆ ಆಗ್ಲಿ, ಮಕ್ಕಳಾಗ್ಲಿ, ಮನೆ ಬೇಕು, ಮಾರಬೇಕು ಅನ್ನುವಂತಹ ಈ ಕ್ಷುಲ್ಲಕವಾದಂತಹ ಆಸೆಯನ್ನ ಬಿಟ್ಟು ನನ್ನಲ್ಲಿರುವಂತಹ ಅಹಂಭಾವ ಅಂತಕ್ಕದ್ದು ನಾಶ ಮಾಡು ಗುರುವೇ. ನನ್ನಲ್ಲಿರುವಂತಹ ರಾಕ್ಷಸನನ್ನ, ನಾನು ಅನ್ನುವಂತಹ ಅಹಂಭಾವದ ರಕ್ತ ಬೀಜಾಸುರನನ್ನ ನಾಶ ಮಾಡು ಗುರುವೇ ಎಂಬುದಾಗಿ ಆ ಗುರುವಿನಲ್ಲಿ ನಾವು ಶರಣಾಗತರಾಗಬೇಕು. ಯಾಕೆಂದರೆ ಹಣ ಇವತ್ತಿರತ್ತೆ, ನಾಳೆ ಹೋಗತ್ತೆ. ಈ ದೇಹ ಈಗಾಗಲೇ ಈ ಜೀವಾತ್ಮ ಎಷ್ಟು ದೇಹವನ್ನು ಪ್ರವೇಶಿಸಿದೆಯೋ, ಯಾರ್ಯಾರಿಗೆ ಹೆಂಡತಿ ಮಕ್ಕಳಾಗಿದೆಯೋ ಗೊತ್ತಿಲ್ಲ. ಇದೇ ರೀತಿ ಹುಟ್ಟು ಮತ್ತೆ ಸಾವು ಅನ್ನುವಂತಹ ಬಂಧನದಲ್ಲಿ ನಾವು ಸಿಕ್ಕಾಕೊಂಡ್ರೆ ಮುಂದೆ ಮತ್ತಷ್ಟು ಈ ಜೀವಾತ್ಮ ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಈ ಒಂದು ಜೀವಾತ್ಮ ಹೇಗಿದೆಯಪ್ಪ ಅಂದ್ರೆ, ಒಬ್ಬ ಬೇಟೆಗಾರ ಬಲೆಯನ್ನ ಬೇಯಿಸಿದ್ದಾನೆ. ಆ ಬಲೆಯಲ್ಲಿ ಒಂದು ಜಿಂಕೆ ಸಿಕ್ಕಾಕೊಂಡಿರುವಂತೆ ನಮ್ಮ ಸ್ಥಿತಿಯಾಗಿದೆ. ಈ ಬೇಟೆಗಾರ ಯಾರು ಅಂದ್ರೆ ಕಾಲ ಎನ್ನುವಂತ ಯಮ. ಅವನಿಗೆ ಎಳ್ಳಷ್ಟು ಕರುಣೆ ಅಂತಕ್ಕದ್ದಿಲ್ಲ. ಆತನ ಉದ್ದೇಶವೇ ನಮ್ಮನ್ನ ಪುನರ್ಜನ್ಮಕ್ಕೆ ದೂಡುವಂಥದ್ದು. ಹಾಗಾಗಿ ಮತ್ತೆ ಮುಂದಿನ ಜನ್ಮ ಬೇಡ ಅನ್ನುವುದೇ ಆದಲ್ಲಿ ನಾವೆಲ್ಲರೂ ಕೂಡ ಶ್ರೀ ಗುರುವಿನ ಚರಣವನ್ನ ಹಿಡಿಯಬೇಕು. ಯಾರು ಏಕನಿಷ್ಠೆಯಿಂದ ಆ ಶ್ರೀ ಗುರುವನ್ನ ಗಟ್ಟಿಯಾಗಿ ಹಿಡಿಯುತ್ತಾನೋ, ನಿಷ್ಕಾಮ ಭಕ್ತಿಯಿಂದ ಯಾರು ಆ ಶ್ರೀ ಗುರುವನ್ನ ಪ್ರಾರ್ಥನೆ ಮಾಡುತ್ತಾನೋ ಆತನು ಮಾತ್ರ ಈ ಭವ ಬಂಧನಗಳಿಂದ ಮುಕ್ತನಾಗಲಿಕ್ಕೆ ಸಾಧ್ಯ. ಇದು ಹೇಳುವುದಕ್ಕೆ ಸರಳ, ಆದರೆ ಅನುಷ್ಠಾನಕ್ಕೆ ತರುವುದು ಅಷ್ಟೇ ಕಠಿಣ. ಯಾಕೆಂದ್ರೆ ಈ ದೇಹದಲ್ಲಿ ವಿಷಯ ವಾಸನೆ ಅಂತಕ್ಕದ್ದು ಅಧಿಕವಾಗಿದೆ. ನಾವು ಈ ಪ್ರವಚನದಿಂದ ಹೊರ ಬರ್ತಿದ್ದಂತೆ ಅವನು ನನಗೆ ಹಾಗಂದ, ಇವನು ನನಗೆ ಹೀಗಂದ, ನಾನು ಅನ್ನುವಂತ ಅಹಂಭಾವದಲ್ಲಿ ಮಾಯಾ ಬಲೆಯಲ್ಲಿ ನಾವು ಸಿಕ್ಕಾಕೊಳ್ತೇವೆ. ಅದಕ್ಕೆ ಇರುವಂತಹ ಏಕೈಕ ಸಾಧನ ಏನು ಅಂದ್ರೆ ಪದೇ ಪದೇ ನಾವು ನಮ್ಮ ಮನಸ್ಸಿಗೆ ಹೇಳಬೇಕು, ಎಲೆ ಮನಸ್ಸೇ, ನಿನ್ನ ಕಣ್ಣಿಗೆ ಕಾಣುತ್ತಿರುವುದೆಲ್ಲವೂ ಕೂಡ ಒಂದಲ್ಲ ಒಂದು ದಿನ ನಾಶವಾಗುವಂಥದ್ದು. ನಾಶ ಆಗದಿರುವಂತಹ ವಸ್ತು ಒಂದೇ ಒಂದು, ಅದೇ ಗುರು. ಹಾಗಾಗಿ ಆ ಗುರುವನ್ನ ನೀನು ಗಟ್ಟಿಯಾಗಿ ಹಿಡಿ ಮನವೇ. ಮಾಯಾ ಮೋಹಕ್ಕೆ ಸಿಲುಕಬೇಡ, ನಾನು ಅನ್ನುವಂತ ಅಹಂಭಾವಕ್ಕೆ ಬಲಿಯಾಗಬೇಡ, ಪರರನ್ನ ನಿಂದಿಸಬೇಡ. ಸದಾ ಕಾಲ ನೀ ಮನಸ್ಸೇ ಗುರುವನ್ನ ಧ್ಯಾನ ಮಾಡು. ಏಕನಿಷ್ಠೆಯಿಂದ ಆ ಶ್ರೀ ಗುರುವನ್ನ ಧ್ಯಾನ ಮಾಡು ಎಂಬುದಾಗಿ ನಾವು ನಮ್ಮ ಮೇಲಿಂದ ಮೇಲೆ ನಮ್ಮ ಮನಸ್ಸಿಗೆ ಹೇಳಬೇಕು. ಯಾಕೆಂದ್ರೆ ಅಕ್ಕ ಮಹಾದೇವಿ ಒಂದ್ ಕಡೆ ಹೇಳ್ತಾಳೆ, ಲೋಕದ ಚೇಷ್ಟೆಗೆ ಸೂರ್ಯ ಕಾರಣವಾದಂತೆ ಎನ್ನ ಕರ್ಣಂಗಳ ಚೇಷ್ಟೆಗೆ ಮನವೇ ಕಾರಣ. ಆ ಮನ ನಿಮ್ಮ ನಾಮದಲ್ಲಿ ಸಿಲುಕಿದ ಬಳಿಕ ನನಗೆ ಭವ ಉಂಟೆ. ಇಡೀ ಒಂದು ಲೋಕದ ಎಲ್ಲಾ ಚಟುವಟಿಕೆಗೆ ಮೂಲ ಕಾರಣ ಸೂರ್ಯ. ಸೂರ್ಯ ಹುಟ್ಟಿದ ನಂತರ ಹಕ್ಕಿಗಳು ಗೂಡನ್ನ ಬಿಡ್ತವೆ, ಪ್ರಾಣಿಗಳು ಸಂಚಾರಕ್ಕೆ ಸಾಗುತ್ತವೆ. ಹಾಗೆಯೇ ಈ ದೇಹದ ಎಲ್ಲಾ ಚಟುವಟಿಕೆಗೆ ಮೂಲ ಕಾರಣ ಮನಸ್ಸು. ಆ ಮನ ಶಿವನ ನಾಮದಲ್ಲಿ ನಿಂತ ಬಳಿಕ ಈ ದೇಹಕ್ಕೆ ಹುಟ್ಟುವಂತಕ್ಕದ್ದು ಸಾಧ್ಯವೇ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಗುರುಬಂಧುಗಳೇ, ಚಿದಂಬರನ ನಾಮಸ್ಮರಣೆ ಎಲ್ಲಿದೆಯೋ ಅಲ್ಲಿ ಚಿದಂಬರ ಪ್ರತ್ಯಕ್ಷವಾಗಿದ್ದಾನೆ. ನಮ್ಮಲ್ಲಿ ನಿಮ್ಮಲ್ಲಿರುವಂತಹ ಚೈತನ್ಯವೇ ಚಿದಂಬರನದ್ದಾಗಿದೆ. ನಮ್ಮ ಸ್ಥಿತಿ ಹೇಗಾಗಿದೆ ಅಂದ್ರೆ, ಗಿಳಿ ಕೊಂಬೆಯ ಮೇಲೆ ಕೂತ್ಕೊಂಡು ಕೊಂಬೆ ನನ್ನನ್ನ ಹಿಡ್ಕೊಂಡಿದೆ ಅನ್ನುವಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ.
ಗಿಳಿಗಳೇ ನಾವಾಗಿದ್ದೇವೆ. ಈ ಸಂಸಾರ ನನ್ನನ್ನ ಆಶ್ರಯಿಸಿದೆ, ನಾನಿಲ್ಲದೆ ಇದ್ರೆ ಏನು ನಡೆಯದೇ ಇಲ್ಲ ಅನ್ನುವಂತಹ ಮಾಯಾ ಮೋಹಕ್ಕೆ ನಾವು ಸೇರ್ಕೊಂಡಿದ್ದೇವೆ. ಗಿಳಿ ಕೊಂಬೆಯ ಮೇಲೆ ಕೂತು ಕೊಂಬೆ ನನ್ನನ್ನ ಹಿಡ್ಕೊಂಡಿದೆ ಅಂತ ಯಾವ ರೀತಿ ದುಃಖವನ್ನ ಪಡುತ್ತಾ ಇದೆಯೋ, ಹಾಗೆಯೇ ನಾವು ಈ ಸಂಸಾರಕ್ಕೆ ಅಂಟಿಕೊಂಡು ಸಂಸಾರ ನನ್ನನ್ನ ಹಿಡ್ಕೊಂಡಿದೆ ಎಂಬುದಾಗಿ ನಾವು ದುಃಖದಲ್ಲಿದ್ದೇವೆ. ಹಾಗಾಗಿ ನಾವೆಲ್ಲರೂ ಕೂಡ ಸಂಸಾರವನ್ನ ಮಾಡೋಣ. ಹೆಂಡತಿ, ಮಕ್ಕಳು, ಅದೆಲ್ಲದರ ಜೊತೆಗೆ ನಮ್ಮ ಆತ್ಮೋದ್ಧಾರವು ಕೂಡ ಅಷ್ಟೇ ಮುಖ್ಯವಾಗಿದೆ. ನಾವು ಈ ಭೂಮಿಗೆ ಬರ್ಬೇಕಾದರೂ ಕೂಡ ಒಬ್ಬರೇ ಬಂದ್ವಿ, ಹೋಗೋತ್ತಿಗೂ ಕೂಡ ಒಬ್ಬರೇ ಹೋಗುವಂಥದ್ದು. ಈ ಒಂದು ಕಟು ವಾಸ್ತವ ಸತ್ಯವನ್ನ ನಾವು ನಮ್ಮ ಮನಸ್ಸಿಗೆ ಮೇಲಿಂದ ಮೇಲೆ ಅರ್ಥ ಮಾಡ್ಕೊಳ್ಬೇಕು. ಸಮಯ ಉರುಳುತ್ತಿದ್ದಂತೆ ಆ ಕಾಳ ಸರ್ಪ ಅನ್ನುವಂಥದ್ದು ನಮ್ಮ ಆಯಸ್ಸನ್ನ ಸ್ವಲ್ಪನೇ ನುಂಗುತ್ತಾ ಇದೆ. ಆ ಸರ್ಪದಿಂದ ನಾವು ಬಿಡಿಸ್ಕೊಳ್ಬೇಕು ಅಂದ್ರೆ ಇರುವಂತದ್ದು ಒಂದೇ ಒಂದು, ಶ್ರೀ ಗುರುವಿಗೆ ಶರಣಾಗತರಾಗುವಂಥದ್ದು. ಶ್ರೀ ಚಿದಂಬರನ ನಾಮವನ್ನ ಎಷ್ಟು ಕೊಂಡಾಡಿದರೂ ಸರಿ, ಆದರೆ ಸಮಯದ ಅಭಾವದಿಂದ ನಾನು ಇಂದು ಈ ಒಂದು ಮಾತಿಗೆ ವಿರಾಮವನ್ನ ಹಾಡುತ್ತಿದ್ದೇನೆ. ಮುಂದೆ ಅವಕಾಶ ಸಿಕ್ಕಾಗ ಖಂಡಿತ ಇನ್ನಷ್ಟು ವಿಚಾರವನ್ನ ತಿಳಿಸಿಕೊಡ್ತೇನೆ. ಶ್ರೀ ಚಿದಂಬರ ಮಹಾಸ್ವಾಮಿಗಳು ನಮ್ಮೆಲ್ಲರಲ್ಲೂ ಕೂಡ ಆ ಮನಸ್ಸಿನಲ್ಲಿ ಭಕ್ತಿಯನ್ನ ಅವನೇ ಕರುಣಿಸಬೇಕು. ಏಕೆಂದರೆ ಇದೊಂದು ಕಲಿಯುಗ. ಮನಸ್ಸು ಸದಾಕಾಲ ಚಂಚಲ ಚಿತ್ತವಾಗಿರುತ್ತದೆ, ನಾನು ಅನ್ನುವಂತ ಅಹಂಭಾವಕ್ಕೆ ಸಿಲುಕಿರುತ್ತೆ. ಹಾಗಾಗಿ ಪ್ರತಿದಿನ ಬೆಳಗು ಮುಂಜಾನೆ ಎದ್ದಾಗ ನಾವು ನಮ್ಮ ಮನಸ್ಸಿಗೆ ಹೇಳಬೇಕು, ಮನಸ್ಸೇ ಮಾಯಾಮೋಹಕ್ಕೆ ಒಳಗಾಗಬೇಡ, ಆ ಗುರುವಿನ ನಾಮದಲ್ಲಿ ನಿನ್ನ ಮನಸ್ಸನ್ನು ನಡೆಸು ಎಂಬುದಾಗಿ. ರಾತ್ರಿ ಮಲಗುವ ಸಂದರ್ಭದಲ್ಲಿ ಮತ್ತೆ ನಾವು ನಮ್ಮ ಮನಸ್ಸಿಗೆ ಹೇಳಬೇಕು, ಎಲೆ ಮನಸ್ಸೇ, ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ವಿನಾಕಾರಣ ಮಾಯಾಮೋಹದಲ್ಲಿ ಸಮಯವನ್ನ ಕಳೆದೆ, ನಾಳೆಯ ದಿನವಾದರೂ ಆ ಗುರುವಿನ ನಾಮಸ್ಮರಣೆಯಲ್ಲಿ ಮನಸ್ಸೇ ನೀನು ತೊಡಗು ಎಂಬುದಾಗಿ ನಮ್ಮ ಮನಸ್ಸಿಗೆ ಮೇಲಿಂದ ಮೇಲೆ ಹೇಳುತ್ತಾ ಇದ್ದಲ್ಲಿ ನಮ್ಮ ಮನಸ್ಸು ಪರನಿಂದನೆಯನ್ನ ಮಾಡುವುದನ್ನ ನಿಲ್ಲಿಸುತ್ತೆ, ಪರರ ಮೇಲೆ ದೂರುವುದನ್ನ ನಿಲ್ಲಿಸುತ್ತೆ. ನೋಡಿ, ಮಾಡುವವನು ಆ ಪರಮಾತ್ಮನಾಗಿದ್ದಾನೆ. ಅವನು ಹಾಗ್ ಮಾಡ್ದ ಹೀಗ್ ಮಾಡ್ದ ಕೇವಲ ನಿಮಿತ್ತ ಮಾತ್ರ. ಮಾಡುವವನು ಆ ಪರಮಾತ್ಮನಾಗಿದ್ದಾನೆ. ಹಾಗಾಗಿ ಆ ಪರಮಾತ್ಮನ ಒಡ್ಡಿದಂತಹ ಮಾಯಾ ಬಲೆಗೆ ನಾವು ಸಿಲಕದೆ ಏಕನಿಷ್ಠೆಯಿಂದ ಆ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡುವುದರ ಮೂಲಕ ಈ ಭವಬಂಧನಗಳಿಂದ ಮುಕ್ತರಾಗಿ ಆ ಚಿದಂಬರನ ನಾಮದಲ್ಲಿ, ಆ ಚಿದಂಬರ ಎನ್ನುವಂತಹ ಚಿತ್ ಸಾಗರದಲ್ಲಿ ನಾವು ಒಂದಾಗೋಣ ಎಂಬುದಾಗಿ ಹೇಳುತ್ತಾ ಈ ಎರಡು ಮಾತುಗಳನ್ನ ಶ್ರೀ ಚಿದಂಬರ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ಅರ್ಪಿಸುತ್ತಾ ಇರುವನು. ಔದಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಭಗವಾನ್ ಸದ್ಗುರು ಶ್ರೀ ಚಿದಂಬರೇಶ್ವರ ಗುರು ಮಹಾರಾಜ್ ಕಿ ಜೈ. दास राजा राम महाराज की जय. जय जय गुरुदेव दत्त. जय चिदंबर. ಹರ ಚಿದಂಬರ, ಶಿವ ಚಿದಂಬರ,